ಒಂದು ದಿನ 5 ಜನ ಫ್ರೆಂಡ್ಸ್ ಒಂದು ಹುಡುಗಿಯನ್ನು ಹುಡುಕೊಂಡು ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತ ಒಂದು ಪ್ರದೇಶಕ್ಕೆ ಹೋಗಿ ತಲುಪ್ತಾರೆ. ಹಿಂಗೆ ಹೋಗಿ ತಲುಪ್ತಂತವ್ರಿಗೆ ಗೊತ್ತಾಗುತ್ತೆ ನಾವು ಯಾವುದೋ ಒಂದು ಟೈಮ್ ಲೂಪ್ಗೆ ಸಿಗಾಕೊಂಡಿದೀವಿ ಅಂತ. ಹಂಗೇನೆ ಇವರು ಒಂದು ದಿವಸ ಆದ್ಮೇಲೆ ಒಂದು ದಿವಸ ಸತ್ತು ಸತ್ತು ಉಳಿತಾರೆ. ಅಷ್ಟಕ್ಕೂ ಇವರು ಹುಡ್ಕೊ ಬಂದಿರುವಂತ ಹುಡುಗಿ ಯಾರು, ಅವಳು ಎಲ್ಲಿ ಹೋದ್ಲು, ಅಷ್ಟಕ್ಕೂ ಈ ಟೈಮ್ ಲೂಪ್ಗೆ ಇವರು ಯಾಕೆ ಬಂದು ಸಿಗಾಕೊಂಡ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಈ ಮೂವಿನ ಪೂರ್ತಿಯಾಗಿ ನೋಡಿ ಮುಗಿಸ್ಬೇಕು. ಅಂದಂಗೆ ಈ ಮೂವಿಯ ನೇಮ್ ಅನ್ಟೈಲ್ಡ್ ಡೌನ್ ಅಂತ. ಅಂದಂಗೆ ಈ ವಿಡಿಯೋನ ಪೂರ್ತಿ ನೋಡಿ, ಈ ನೋಡಿದ್ಮೇಲೆ ನಿಮಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ಇನ್ಯಾಕ್ ತಡ, ಮೂವಿ ಕಡೆಗೆ ಹೋಗೋಣ. ನಮಗೆ ಮೊದಲನೇ ಸೀನಲ್ಲಿ ತೋರಿಸ್ತಾರೆ ಯಾವುದೋ ಒಂದು ಹುಡುಗಿ ತುಂಬಾನೇ ಕಷ್ಟವನ್ನ ಪಡ್ಕೊಂಡು ಯಾರಿಂದನೋ ತಪ್ಪಿಸ್ಕೊಂಡು ಅಲ್ಲಿರುವಂತ ಮಣ್ಣನ್ನೆಲ್ಲ ಕೆಳಕ್ಕೆ ಕೆಡುಕೊಂಡು ಮೇಲಿನ ಒಂದು ಗುಹೆಯ ಮೇಲಿಂದ ಮೇಲಕ್ಕೆ ಬಂದು ತಲುಪ್ತಾಳೆ. ಹಿಂಗೆ ಬಂದು ತಲುಪ್ತಂತವಳು ಪ್ಲೀಸ್ ನನ್ನ ಬಿಟ್ಬಿಡು, ಏನನ್ನು ಮಾಡ್ಬೇಡ ಅಂತ ಯಾರನ್ನೋ ಬೇಡ್ಕೋತಿದ್ದಾಳೆ. ಹಿಂಗೇನೆ ಯಾರು ಅಂತ ನೋಡಿದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಸೈಕೋ ಕಿಲ್ಲರ್ ಬಂದು ಅವಳನ್ನ ಏಕಾಏಕಿಯಾಗಿ ಸಾಯಿಸ್ಬಿಡ್ತಾನೆ. ಈಗ ಕತೆ ಶಿಫ್ಟ್ ಆಗುತ್ತೆ. ನಮಗೆ ಇಲ್ಲಿ ಒಂದು ಕಾರ್ ನಲ್ಲಿ ಕ್ಲೋವರ್, ಮ್ಯಾಕ್ಸ್ ಮತ್ತೆ ಮೇಘನ್, ನೈನಾ, ಏಬಲ್ ಅನ್ನೋ 5 ಜನ ಫ್ರೆಂಡ್ಸ್ ಅನ್ನ ತೋರಿಸ್ತಾರೆ. ಈಗ ಇವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಅದೇ ಮೊದಲನೇ ಸೀನ್ ಅಲ್ಲಿ ಒಬ್ಳು ಸತ್ತೋದ್ಲು ಅಲ್ವಾ, ಈಗ ಅವಳನ್ನ ಇವರು ಹುಡ್ಕೊಂಡು ಹೊರಟಿದ್ದಾರೆ. ಅಂದಂಗೆ ಕ್ಲೋವರ್ ಇದ್ದಾಳಲ್ವಾ, ಅವಳ ತಂಗಿನೇ ಈ ಮ್ಯಾಲ್ವಿನ್. ಈಗ ಇವರು ಎಲ್ಲಿಗೆ ಹೋದ್ಲು ಅಂತ ಅವಳನ್ನ ಹುಡ್ಕೊಂಡು ಬಂದಿದ್ದಾರೆ. ಅಷ್ಟಕ್ಕೂ ಅವಳು ಹೇಗೆ ಸತ್ತೋದ್ಲು ಅಂತ ಇವರಿಗೆ ಗೊತ್ತಿಲ್ಲ. ಅದನ್ನ ಹುಡ್ಕೋದಕ್ಕೆ ಇವರು ಸಹ ಬಂದಿರೋದು. ಇಲ್ಲಿ ಮೇಘನ್ ಅಂತ ಇದ್ದಾಳಲ್ವಾ, ಅವಳಿಗೆ ತುಂಬಾನೇ ಅಂದ್ರೆ ದೆವ್ವಗಳ ಹತ್ರ ಮಾತಾಡುವಂತ ಒಂದು ಪವರ್ಫುಲ್ ಶಕ್ತಿ ಇರುತ್ತೆ. ಹಿಂಗಾಗಿ ಇವಳನ್ನ ಫ್ರೆಂಡ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅದಲ್ಲದೆ ಇವರು ಈಗ ಎಲ್ಲಿಗೆ ಹೋಗ್ಬೇಕು ಅಂತಾನು ಸಹ ಇವರಿಗೆ ಗೊತ್ತಿಲ್ಲ. ಅಷ್ಟೊಂದು ಕನ್ಫ್ಯೂಸ್ ಆಗಿ ಇದ್ದಾರೆ. ನಮ್ಮ ಕ್ಲೋವರ್ ಇದ್ದಂತವಳು ಒಂದು ಗ್ಯಾಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಾಫಿಯನ್ನ ಆರ್ಡರ್ ಅನ್ನ ಮಾಡಿ ತಗೊಂಡು ಕುಡಿಯೋದಕ್ಕೆ ಶುರುವನ್ನ ಮಾಡ್ತಾಳೆ. ಹಿಂಗೇನೆ ತಗೊಂಡ್ತಾ ಇದ್ದಾಗ ಅಲ್ಲಿ ಇನ್ನೊಬ್ಬ ಗಿಲ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದಾಗ, ನಾನು ತುಂಬಾ ವರ್ಷದಿಂದ ಇದ್ದೀನಿ, ಇಲ್ಲಿ ಅಕ್ಕಪಕ್ಕ ಏರಿಯಾಗಳೆಲ್ಲ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಅವಾಗ ನಮ್ಮ ಕ್ಲಾವರ್ಗೂ ಗೊತ್ತಾಗುತ್ತೆ ಇವ್ರಿಗೆ ಅವಳ ಬಗ್ಗೆ ಏನಾದ್ರು ಗೊತ್ತಿರ್ಬೋದು ಅಂತ ಹೇಳ್ಬಿಟ್ಟು ಅವಳ ಫೋಟೋವನ್ನ ಅಂದ್ರೆ ಮ್ಯಾಲ್ವಿನ್ ಫೋಟೋವನ್ನ ತೆಗೆದು ಇವನಿಗೆ ತೋರಿಸಿದಾಗ, ಮೋಸ್ಟ್ಲಿ ಇವಳು ಮಿಸ್ಸಿಂಗ್ ಆಗಿರ್ಬೇಕು ಅಲ್ವಾ ಅಂತ ಕೇಳ್ತಾನೆ. ಹೌದು, ನಿಮ್ಗೆ ಹಂಗೆ ಗೊತ್ತಾಯ್ತು ಅಂತ ಕೇಳಿದಾಗ, ಇಲ್ಲೇ ತರ ತುಂಬಾ ಜನ ಇಲ್ಲಿ ಬಂದು ಮಿಸ್ ಆಗಿದ್ದಾರೆ, ಆದ್ರೆ ಯಾರು ಸಹ ಬಂದು ಹುಡ್ಕೋಕೆ ಸಾಧ್ಯವಾಗಿಲ್ಲ. ಇಲ್ಲಿ ಗ್ಲೋಬಲ್ ವೇರಿ ಅನ್ನೋ ಒಂದು ಪ್ರದೇಶ ಇದೆ, ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಸಹ ರಿಸರ್ಚ್ ಅನ್ನ ಮಾಡಿದೀನಿ ಅಂತ ಹೇಳ್ತಿದ್ದಂಗೆ ನಮ್ಮ ಕ್ಲೇವರ್ ಇದ್ದಂತವಳು ಆ ಎಲ್ಲ ಇದು ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬಂದು ಹೇಳ್ತಾಳೆ, ಇಲ್ಲಿ ಯಾವ್ದೋ ಒಂದು ಗ್ಲೋವರ್ ವ್ಯಾಲಿ ಇದೆ ಅಂತೆ, ಅಲ್ಲಿಗೆ ಹೋದ್ರೆ ನಮ್ಗೆ ಎಲ್ಲರೂ ಸಹ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾರನ್ನ ತಗೊಂಡು ಎಲ್ಲರೂ ಕೂಡ ಮುಂದೆ ಬರ್ತಾರೆ. ಈಗಿನ ಮುಂದೆ ಬರ್ತಾ ಇರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾನೇ ಮಳೆ, ಯಾರು ಕೂಡ ಅನ್ಕೊಳ್ತಾ ಇರೋವಷ್ಟು ಮಳೆ. ಆ ಮಳೆಯಲ್ಲೂ ಕೂಡ ಕಾರನ್ನ ಓಡ್ಸೋಕ್ ಆಗ್ದಲೆ ಇವ್ರು ಯಾವ್ದೋ ಒಂದು ಮನೆ ಹತ್ರಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇವರಿಗೆ ಒಂದು ಶಾಕ್ ಕಾದಿರುತ್ತೆ. ಯಾಕೆ ಅಂತಂದ್ರೆ ಸುತ್ತ ಮಳೆ ಮೋಡ ಆಗಿ ಮಳೆ ಚೆಚ್ಚಿ ಕೆಡುತ್ತಾ ಇದೆ. ಆದ್ರೆ ಇಲ್ಲಿ ನಿಂತಿರುವಂತ ಪ್ರದೇಶಕ್ಕೆ ಮಾತ್ರ ಒಂದೇ ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ. ಇದೇನಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾರಿಂದ ಕೆಳಗೆ ಇಳಿದು ನೋಡೋಕೆ ಶುರುನ ಮಾಡ್ತಾರೆ. ಅಂದಂಗೆ ಆ್ಯಬಲ್ ಇದ್ದಂತವನು ವಿಡಿಯೋನ ಶೂಟ್ ಅನ್ನ ಮಾಡ್ತಾ ಇರ್ತಾನೆ. ಅದು ಅವನಿಗೆ ಅಭ್ಯಾಸ ಕೂಡ ಆಗಿರುತ್ತೆ ಕೂಡ. ಹಿಂಗೇನೆ ಎಲ್ಲರೂ ಕೂಡ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಕ್ಲಾವರ್ ಇದ್ದಂತವಳು ಆ ಮಳೆ ಮುಂದಕ್ಕೆ ಬಂದು ನಿಂತ್ಕೊಂಡು ಏನಿರ್ಬೋದು ವೆದರ್ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಇನ್ನು ಉಳಿದಂತ ಮಿಕ್ಕಿದಂತ ಫ್ರೆಂಡ್ಸು ಮನೆ ಒಳಗೆ ಬಂದು ಏನಿರ್ಬೋದು ಅಂತ ಸರ್ಚ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾರೆ. ಹಿಂಗೇನೆ ಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನೈನಾ ಇದ್ದಂತವಳು ಒಂದು ಕ್ಯಾಲೆಂಡರ್ನ ನೋಡ್ತಾಳೆ. ಅದು ತುಂಬಾ ವರ್ಷಗಳ ಹಿಂದೆನೆ ನಿಂತು ಹೋಗಿದೆ. ನನಗೆ ಇಲ್ಲಿ ಯಾರು ಕೂಡ ಇಲ್ಲ ಈಗ. ಹಿಂಗೇನೆ ನಮ್ಮ ಕ್ಲೇವರು ಆ ಮಳೆನ ನೋಡ್ತಾ ನಿಂತಿದ್ದಾಳೆ. ನೈನಾ ಇದ್ದಂತವಳು ಒಂದು ಸ್ಯಾಂಟಾ ಕ್ಲಾಕ್ ಅನ್ನ ನೋಡ್ತಾಳೆ. ಹಿಂಗೇನೆ ನೋಡಿದ್ಮೇಲೆ ಅದೊಂಥರ ವಿಚಿತ್ರವಾಗಿ ಇವಳಿಗೆ ಅನ್ಸುತ್ತೆ. ನಮ್ಮ ಏಬಲ್ ಇದ್ದಂತವನು ಅಲ್ಲಿರುವಂತ ಎಲ್ಲ ಇದನ್ನು ಕೂಡ ಶೂಟ್ ಅನ್ನ ಮಾಡ್ಕೋತಾ ಇದ್ದಾನೆ ಫೋನಲ್ಲಿ. ಇವಳು ಕೂಡ ಹಿಂಗೆ ಮುಂದೆ ಬಂದಾಗ ಅಂದ್ರೆ ನೈನಾ ಮುಂದೆ ಬಂದಾಗ ಒಂದು ಗೆಸ್ಟ್ ಬುಕ್ ಅಲ್ಲಿ ಇರುತ್ತೆ. ಇದಕ್ಕೆ ಬಂದಂತ ಗೆಸ್ಟ್ ಗಳ ನೇಮ್ ಅನ್ನ ಬರೆಯಬಹುದು. ಇದಾದ್ಮೇಲೆ ನಮ್ಮ ಆಬಲ್ ಇದವನು ಒಂದು ಮಿಸ್ಸಿಂಗ್ ಬೋರ್ಡ್ ಹತ್ರಕ್ಕೆ ಬಂದು ತಲುಪ್ತಾನೆ. ಅದಾದ್ಮೇಲೆ ಮೇಘನ್ ಇದ್ದಂತವಳು ಒಂದು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ತಲುಪ್ತಾಳೆ. ಹಿಂಗೇನೆ ಎಲ್ಲರೂ ಕೂಡ ಅವ್ರವ್ರದೇ ಆದಂತ ಒಂದು ಜಾಗಕ್ಕೆ ಬಂದು ತಲುಪಾದ್ಮೇಲೆ ನಮ್ಮ ಏಬಲ್ ಇದ್ದಂತವನು ಮಿಸ್ಸಿಂಗ್ ಪಾಂಪ್ಲೆಟ್ ಗಳನ್ನೆಲ್ಲ ಅಲ್ಲಿ ಕಿತ್ತು ಕಿತ್ತು ನೋಡೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ನೋಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಬೆಳಕಾಗುತ್ತೆ. ಸುತ್ತ ಬೆಳಕಾಗಿದೆ, ಆದ್ರೆ ಈ ಪ್ರದೇಶಕ್ಕೆ ಮಾತ್ರ ಬೆಳಕಾಗಿಲ್ಲ. ಇಲ್ಲೇನೆ ನಮ್ಮ ಕ್ಲೋವರ್ ಇದ್ದಂತವಳು ಆ ಮಳೆ ಒಳಗೆ ಮ್ಯಾಲ್ವಿನ್ ಶಬ್ದ ಕೇಳಿದ ತಕ್ಷಣ ಇವಳು ಕೂಡ ಏಕಾಏಕಿಯಾಗಿ ಆ ಮಳೆ ಒಳಗೆ ಸುಮ್ನೆ ಹೊರಟು ಹೋಗ್ಬಿಡ್ತಾಳೆ. ಇದನ್ನ ನೋಡ್ತಿರುವಂತ ಮ್ಯಾಕ್ಸ್ ಇದ್ದಂತವನು ಕ್ಲೇವರ್ ಕ್ಲೇವರ್ ಅಂತ ಹೇಳ್ಬಿಟ್ಟು ಒಳಗೆ ಅವನು ಕೂಡ ಹೋಗೋದಕ್ಕೆ ಹೋಗ್ತಾನೆ, ಬಟ್ ಹೋಗೋದಿಲ್ಲ, ಆಚೆಲೆ ನಿಂತ್ಕೊಂಡ್ಬಿಡ್ತಾನೆ. ಅಂದಂಗೆ ಇವನು
ಆ ಕ್ಲೋವರ್‌ನ ತುಂಬಾನೇ ಇಷ್ಟವನ್ನ ಪಡ್ತಿರ್ತಾನೆ. ಆದ್ರೆ ಈ ಕ್ಲೋವರ್ ಮಾತ್ರ ಅವನನ್ನ ಇಷ್ಟವನ್ನ ಪಡ್ತಿರೋದಿಲ್ಲ. ಆದ್ರೂ ಕೂಡ ಅದಾದ್ಮೇಲೆ ಇವನು ಕೂಡ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್‌ಗಳನ್ನೆಲ್ಲ ತುಂಬಾನೇ ಸರ್ಚಿಂಗ್ ಅನ್ನ ಮಾಡ್ಕೊಂಡು ಹುಡ್ಕೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಹುಡುಕ್ತಾ ಹುಡುಕ್ತಾ ಇವನಿಗೆ ಏನೋ ಒಂದು ಸಿಕ್ಬಿಡುತ್ತೆ. ಆದ್ರೆ ಕ್ಲೋವರ್ ಇದ್ದಂಥವಳು ಮ್ಯಾಲ್ವಿನ್ ಸಿಗ್ದಲೆ ತುಂಬಾನೇ ಹುಡುಕಾಟವನ್ನ ಮಾಡೋದಕ್ಕೆ ಶುರುವನ್ನ ಮಾಡಿದ್ಲು ಕೂಡ. ಆದ್ರೆ ಇಲ್ಲಿ ತುಂಬಾನೇ ಮಿಸ್ಸಿಂಗ್ ಕಂಪ್ಲೇಂಟ್‌ಗಳು ಸಿಕ್ಕಿದಾವೆ. ಅದ್ರಲ್ಲೂ ಕೂಡ ಅವರೆಲ್ಲ ಕೂಡ ಈಗ ಬದುಕಿಲ್ಲ, ಸತ್ತು ಹೋಗಿದ್ದಾರೆ ಕೂಡ. ಈಗ ಸಾಂಟಾ ಕ್ಲಾಕ್‌ನ ಟೈಮು ಮುಗಿತಾ ಬಂದಿದೆ ಅಂದಂಗೆ ಇವ್ರು ಕೂಡ ನಮ್ಮ ನೈನಾ ಇದ್ದಂಥವಳು ಕೂಡ ಅದಕ್ಕೆ ನೇಮನ್ನ ಬರ್ದು ನೈನಾ ಅಂತ ನೈನಾ ಅಂತ ಹೆಸರನ್ನ ಬರ್ದು ಮೊದಲನೇ ರಿಜಿಸ್ಟ್ರೇಷನ್ ನ ಇವಳೇ ಮಾಡ್ತಾಳೆ. ಹಿಂಗೇನೆ ಮಾಡಾದ್ಮೇಲೆ ಇದಕ್ಕಿದ್ದಾಗೆ ನಮ್ಮ ಕ್ಲೋವರ್‌ನ ಯಾರೋ ಕೈ ಹಾಕ್ಬಿಟ್ಟು ಹಿಂಗಣಿಂದ ಎಳಿತಾರೆ. ಹಿಂಗೇನೆ ಎಳೆದ ತಕ್ಷಣನೇ ಅದು ಬೇರೆ ಯಾರು ಅಲ್ಲ, ನಮ್ಮ ಮ್ಯಾಕ್ಸೇನೆ ಎಳ್ದಿರೋದು. ಏನಾಯ್ತು ನಿನ್ಗೆ, ಯಾಕೆ ಅದ್ರೊಳಗೆ ಹೋದೆ ಅಂತ ಇವನು ತುಂಬಾನೇ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರುವನ್ನ ಮಾಡ್ಕೊತಾನೆ. ಹಿಂಗೇನೆ ಮಾಡ್ಕೊಂತಿದ್ದಾಗೆ ಏನು ಆಯ್ತು ನನ್ಗೆ ಅದೇನು ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಾಳೆ. ಇಲ್ಲಿ ನಮ್ಮ ನೈನಾ ಇದ್ದಂತವಳು ಆ ಗೆಸ್ಟ್ ಬುಕ್ ನ ತೆಗೆದು ನೋಡಿದಾಗ ಅಲ್ಲಿರುವಂತ ಎಲ್ಲರ ಜೊರ ಕೂಡ 13 ದಿವಸಕ್ಕೆ ಸೈನ್ ಅನ್ನ ಮಾಡಿ ಅದಾದ್ಮೇಲೆ ನಿಲ್ಸಿದ್ದಾರೆ. ಹಿಂಗೇನೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಮ್ಯಾಲ್ವಿನ್ ಹೆಸರು ಕೂಡ ಬರುತ್ತೆ ಅಂದಾಗೆ ಅವಳು ಕೂಡ 13 ದಿವಸ ನೇಮ್ ಅನ್ನ ಬರ್ದು ಅದಾದ್ಮೇಲೆ ಬರೆಯೋದನ್ನ ನಿಲ್ಸಿದಾಳೆ. ಈಗ ಮೇಘನ್ ಕೂಡ ಬಂದು ಹೇಳ್ತಾಳೆ ಏನಿದು ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಏಬಲ್ ಬಂದು ಬನ್ನಿ ಇಲ್ಲಿ ಎಲ್ಲರೂ ಕೂಡ ಅಂತ ಕರಿತಾನೆ. ಹಿಂಗೇನೆ ಕರೆದಾಗ ಅಲ್ಲಿ ಬಂದು ನೋಡಿದ್ರೆ ಮ್ಯಾಲ್ವಿನ್ ಮಿಸ್ಸಿಂಗ್ ಅನ್ನೋ ಒಂದು ಪೇಪರ್ ಅಲ್ಲಿ ಅಂಟಿಸಿರ್ತಾರೆ. ಇದು ಏನಿರ್ಬಹುದು, ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ, ಇದು ಏನಾಗಿರ್ಬಹುದು ಅಂತ ಇವ್ರು ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕ್ಲೋವರ್ ಬಂದಂತವಳು ಈ ಬುಕ್ ಅನ್ನ ನೋಡ್ಬಿಟ್ಟು ಇದು ಗ್ಲಾವರ್ ವ್ಯಾಲಿ ಅಂದ್ರೆ ನನ್ನ ತಂಗಿ ಇಲ್ಲೇನೆ ಎಲ್ಲೋ ಮಿಸ್ ಆಗಿರೋದು ಅಂತ, ಇಲ್ಲೇನೆ ನಾವು ಹುಡುಕ್ಬೇಕು ಅಂತ ಇವಳು ಕೂಡ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾರೆ. ಆದ್ರೆ ಇದ್ದಂತವ್ರು ಮಾತ್ರ ಹೇಗೆ ಹುಡ್ಕೋದು, ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಯಾಕೆ 13 ದಿವಸ ಅನ್ನೋದನ್ನ ಬರ್ದು ನಿಲ್ಸಿದ್ದಾರೆ ಅನ್ನೋದು ಸಹ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ, ಅಷ್ಟಕ್ಕೂ ಈ ಸ್ಯಾಂಟಾ ಕ್ಲಾಕ್ ಏನು ಅಂತ ಎಲ್ಲರೂ ಸಹ ತುಂಬಾನೇ ಟೆನ್ಷನ್ ಅನ್ನ ಮಾಡ್ಕೊಳ್ಳೋಕೆ ಶುರುವನ್ನ ಮಾಡ್ಕೋತಾರೆ. ಹಿಂಗೇನೆ ಮಾಡ್ಕೊಂತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಆಚೆಗೆ ಬಂದು ನೋಡಿದ್ರೆ ಅಲ್ಲಿ ಕಾರೇ ಇರೋದಿಲ್ಲ, ಯಾರೋ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಹಿಂಗೇನೆ ಇವ್ರು ಕೂಡ ಕಾರ್ ಎಲ್ಲೋಯ್ತು ಅಂತ ನಮ್ಮ ಏಬಲ್ ನೋಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಫೋನ್ ನ ಟ್ರೈ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಏಬಲ್ ಇದಂತ ಆಚೆಗೆ ಬಂದು ನೋಡಿದ್ರೆ ಕಾರನ್ನ ಯಾರೋ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೇನು ಶುರುವನ್ನ ಮಾಡ್ಬೇಕು ಅಷ್ಟೇನೆ, ಮುಂದಕ್ಕೆ ಬರ್ಬೇಕು ಅಷ್ಟೊತ್ತಿಗೆ ಇವ್ರು ಕೂಡ ಒಳಗೆ ಬಂದು ಎಲ್ಲೆಲ್ಲರೂ ಫೋನ್ ಇರ್ಬೋದು, ಮೊದ್ಲು ಹೋಗಿ ನೆಟ್ವರ್ಕ್ ಅನ್ನು ಹುಡುಕಿ ಯಾರಾದ್ರೂ ಬೇಗ ಪ್ಲೀಸ್ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸ್ತಾನೆ. ಕಳ್ಸಾದ್ಮೇಲೆ ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಚೆದರಿ ಹೋಗಿ ತುಂಬಾನೇ ಕತ್ಲು ಇರುವಂತ ಒಂದು ರೂಮ್ಗೆ ಬಂದು ಎಲ್ಲರೂ ಕೂಡ ಒಂದು ಫೋನ್ ಅನ್ನ ಹುಡುಕಿ ಇಲ್ಲಿಂದ ಹೇಗಾದ್ರೂ ಮಾಡಿ ನೆಟ್ವರ್ಕ್ ಅನ್ನ ಕಂಡಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಕ್ಲೋವರ್ ಇದ್ದಂತವಳಿಗೆ ಒಂದು ಫೋನ್ ಸಿಗುತ್ತೆ. ಆ ಫೋನ್ ಇಂದ ತಗೊಂಡು ಮಾಡೋದಕ್ಕೆ ಹೋದ್ರೆ ಆ ಫೋನ್ ಯಾರಿಗೂ ಸಹ ಹೋಗ್ತಾನೆ ಇರೋದಿಲ್ಲ. ಎಂಗೇಜ್ 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 ಅಂತಾನೆ ಬರ್ತಾ ಇರುತ್ತೆ. ಇವರು ಕೂಡ ಇಲ್ಲಿ ಎಲ್ಲಿ ಯಾರು ನನ್ನ ಕಾರನ್ನ ತಗೊಂಡೋಗಿರ್ಬೋದು ಅಂತ ಹೇಳಲು ತುಂಬಾನೇ ತಲೆಯನ್ನು ಕೆಡ್ಸ್ಕೊಂಡಿರ್ಬೇಕಾದ್ರೆ ಮೇಘನ ಇದ್ದಂತವಳು ಅಲ್ಲೇ ಇದ್ದಂತ ಒಂದು ಮೈಕ್ ರೇಡಿಯೋ ಆಗಿ ಕನೆಕ್ಷನ್ ಅನ್ನು ಕೊಟ್ಟಿ ಮಾತಾಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಹಿಂಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಏಬಲ್ಗೆ ಮತ್ತೆ ನೈನಾಗೆ ಯಾವ್ದೋ ಒಂದು ರೂಮ್ ಅಲ್ಲಿ ಸೌಂಡ್ ಆಗೋದು ಕೇಳುತ್ತೆ. ಇವ್ರು ಕೂಡ ಏನಿರ್ಬೋದು ಆ ಸೌಂಡ್ ಅಂತ ಹೇಳ್ಬಿಟ್ಟು ಒಳಕ್ಕೆ ಹೋಗ್ತಾರೆ. ಅದಲ್ಲದೆ ಇವಳು ಕೂಡ ಮಾತಾಡ್ತಾ ಇದ್ದಾಳೆ, ಯಾರಾದ್ರೂ ಇದೀರಾ, ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಅನ್ನ ಮಾಡಿ ಅಂತ ಮಾತಾಡ್ತಾನೆ ಇದ್ದಾಳೆ. ಹಿಂಗೇನೆ ನೈನಾ ಇದ್ದಂತವಳು ಕೂಡ ಅದೇ ಬಂದಲ್ವಾ ಆ ರೂಮ್ಗೆ, ಅಲ್ಲಿ ತುಂಬಾನೇ ಕತ್ಲು ಇದೆ. ಇವ್ರು ಅನ್ಕೊಂಡೇ ಇಲ್ಲ ಅಷ್ಟೊಂದು ಕತ್ಲಿದೆ. ಇವ್ರು ಕೂಡ ಹಿಂಗೇನೆ ಮುಂದೆ ಬರ್ತಾ ಇದ್ದಾಳೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಏನೋ ಒಂದು ದೊಡ್ಡದಾಗಿ ಸೌಂಡ್ ಆಗ್ತಾ ಇದೆ, ಯಾರನ್ನು ಚುಚ್ಚಿ ಸಾಯಿಸೋ ರೀತಿ. ಇವಳು ಕೂಡ ತುಂಬಾನೇ ಭಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಏಬಲ್ ಇದ್ದಂತವನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಅದ್ ಬೇರೆ ಯಾರೋ ಅಲ್ಲ, ಸೈಕೋ ಕಿಲ್ಲರೇ ಆ ಏಬಲ್ ನ ಸಾಯಿಸಿರೋದು ಕೂಡ. ಹಿಂಗೇನೆ ಇಲ್ಲಿರುವಂತ ಎಲ್ಲರನ್ನು ಕೂಡ ಅವನು ಕೊಚ್ಚಿ ಸಾಯಿಸ್ತಾ ಇರ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಟೀಮ್ಗೆ ಗೊತ್ತಾಗುತ್ತೆ ಯಾರೋ ಇಲ್ಲಿ ಏನನ್ನು ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ನೋಡಿದ್ರೆ ಯಾರು ಕೂಡ ಬದುಕಿರೋದಿಲ್ಲ, ಎಲ್ಲರೂ ಕೂಡ ಸತ್ತು ಹೋಗ್ಬಿಟ್ಟಿದ್ದಾರೆ. ನಮ್ಮ ಮೇಘನನ್ನ ಅವನು ಅಟ್ಟಾಡಿಸ್ಕೊಂಡು ಬಂದು ಹೊಡೆದು ಚೆಚ್ಚಿ ಸಾಯಿಸ್ತಾ ಇದ್ದಾನೆ. ಹಿಂಗೇನೆ ಮ್ಯಾಕ್ಸ್ ಮತ್ತೆ ನಮ್ಮ ಕ್ಲೋವರ್ ಇದ್ದಂಥವ್ರು ಯಾವ್ದೋ ಒಂದು ದಿಕ್ಕಿಗೆ ಹೋಗಿ ಬಚ್ಚಿಟ್ಕೊಂತಾರೆ. ಅವನು ಕೂಡ ಅಲ್ಲಿಗೆ ಬಂದು ನೋಡ್ತಾನೆ ಬಟ್ ಕಾಣಿಸೋದಿಲ್ಲ. ಹಿಂಗೇನೆ ಆ ಸೈಕೋ ಕಿಲ್ಲರ್ ಇದ್ದಂಥವನು ಇನ್ನೊಬ್ಳನ್ನ ಸಾಯಿಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಮ್ಯಾಕ್ಸ್ ಇದ್ದಂಥವನು ಒಂದು ಚಾಕುನ ತಗೊಂಡು ಬಂದು ನಿನ್ನ ಸಾಯಿಸ್ತೀನಿ ಕಣೋ ಅಂತ ಬಂದಿದ ತಕ್ಷಣ ಆ ಸೈಕೋ ಕಿಲ್ಲರ್ ಇದ್ದಕ್ಕಿದ್ದಾಗೆ ಆ ಚಾಕುನ ತಗೊಂಡು ಅವನ್ಗೆ ಚುಚ್ಚಿ ಅವನ್ನ ಅಲ್ಲೇನೆ ಸಾಯಿಸ್ಬಿಡ್ತಾನೆ. ಕ್ಲೋವರ್ ಇದ್ದಂಥವಳು ಕೂಡ ಇನ್ನು ಆಚೆಗೆ ಬಂದಿಲ್ಲ, ಅಲ್ಲೇನೆ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ಇವಳಿಗೆ ತುಂಬಾನೇ
ತುಂಬಾನೇ ಭಯ ಆಗ್ತಾ ಇದೆ ಪಾಪ ಅಲ್ಲ. ಅದಾದ್ಮೇಲೆ ಇವಳು ಕೂಡ ಆ ಒಂದು ಚಾಕುವನ್ನ ತಗೊಂಡು ಹೇಗಾದ್ರು ಮಾಡಿ ಅವನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆಚೆಗೆ ಬರೋದಕ್ಕೆ ನೋಡ್ತಾ ಇರ್ಬೇಕಾದ್ರೆ ಮೇಘನನ್ನ ಅವಳನ್ನು ಕರ್ಕೊಂಡು ಬಂದು ತುಂಬಾನೇ ಚಿತ್ರಹಿಂಸೆಯನ್ನ ಕೊಟ್ಟು ಜೋರಾಗಿ ಹೊಡೆದು ಅವಳ ಮುಖದಲ್ಲೆಲ್ಲ ಬ್ಲಡ್ ಬರೋ ರೀತಿ ಹೊಡೆದು ಅವಳನ್ನ ಸಾಯಿಸ್ತಾ ಇದ್ದಾನೆ. ಇವಳು ಕೂಡ ಇದ್ದಕ್ಕಿದ್ದಾಗೆ ಇದ್ದಕ್ಕಿದ್ದಾಗೆ ಒಂದು ಚಾಕುವನ್ನ ತಗೊಂಡು ಬಂದು ಅವನ್ಗೆ ಚುಚ್ಚ್ ಬಿಡ್ತಾಳೆ. ಆದ್ರೆ ಅವನಿಗೆ ಮಾತ್ರ ಏನು ಆಗೋದೇ ಇಲ್ಲ, ದೆವ್ವ ನಿಂತ್ಕೊಂಡೇ ಇರ್ತಾನೆ. ಏಯ್ ನನ್ಗೆ ಚುತ್ಯ ನೀನು, ನಿನ್ನ ಇವತ್ ಬಿಡೋದೇ ಇಲ್ಲ ನೋಡ್ತಿರು ಅಂತ ಹೇಳ್ಬಿಟ್ಟು ಇವನಿದ್ದಂತವನು ಸೈಕೋ ಕಿಲ್ಲರ್ ಇದ್ದಂತವನು ಕ್ಲೋವರ್ನ ಅಟ್ಟ ಆಡ್ಸ್ಕೊಂಡು ಹೋಗೋಕೆ ಶುರುನ ಮಾಡ್ತಾನೆ. ಹಿಂಗೇನೆ ಅಟ್ಟ ಆಡ್ಸ್ಕೊಂಡು ಕ್ಲೋವರ್ನ ಹೋಗ್ತಾ ಇರ್ಬೇಕಾದ್ರೆ ಕ್ಲೋವರ್ ಇದ್ದಂತವಳು ಒಂದು ಕಾಡಿನ ಒಳಗೆ ಎಂಟರನ್ನ ಹಾಕ್ತಾಳೆ. ಹಿಂಗೇನೆ ಇವಳು ಕೂಡ ತುಂಬಾನೇ ಭಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಇವಳಿಗೆ ಮ್ಯಾಲ್ವಿನ್ ಕಾಣಿಸ್ತಾಳೆ. ಹಿಂಗೇನೆ ಕಾಣಿಸಿದ ತಕ್ಷಣ ಮ್ಯಾಲ್ವಿನ್ ಏನ್ ಮಾಡ್ತಾ ಇದೀಯ ಅಲ್ಲಿ ಅಂದಿದ ತಕ್ಷಣ ಆ ಸೈಕೋ ಕಿಲ್ಲರ್ ಹಿಂದಿಂದ ಬಂದು ಚುಚ್ಚಿ ಅವಳನ್ನ ಅಲ್ಲೇನೆ ಸಾಯಿಸ್ಬಿಡ್ತಾನೆ. ಹಿಂಗೇನೆ ಸಾಯಿಸಿದ್ಮೇಲೆ ಇವಳು ಕೂಡ ಸತ್ತೋಗ್ತಾಳೆ. ಈಗ ಸ್ಯಾಂಟಾ ಕ್ಲಾಕ್ ಮತ್ತೆ ರೀಸೆಟ್ಗೆ ಹೋಗ್ತದೆ. ಹಿಂಗೇನೆ ಇದು ರೀಸೆಟ್ ಆದಂಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ನೇಮ್ ಅನ್ನ ಬರ್ದು ಇವಳು ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾನೆ ಇರ್ತಾಳೆ. ಅಷ್ಟಕ್ಕೂ ಇಲ್ಲಿ ಏನಾಯ್ತು, ಆ ಸ್ಯಾಂಟಾ ಕ್ಲಾಕ್ ತಿರುಗಿದ ತಕ್ಷಣ ಇವರು ಬೇರೆ ಒಂದು ಟೈಮ್ಗೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾರೆ. ಹಿಂಗೇನೆ ಆ ಟೈಮಲ್ಲಿ ಆದಂತ ಘಟನೆಗಳು ಇವರ ನಿಜ ಜೀವನದಲ್ಲೂ ಕೂಡ ಇಲ್ಲಿ ಆಗಿರ್ತವೆ ಕೂಡ. ಅಲ್ಲಿ ಆಗಿದಂತ ಏಟ್ ಆಗಿರ್ಬೋದು ಅಥವಾ ನೋವಾಗಿರ್ಬೋದು, ಬೇರೆ ಏನ್ ಬೇಕಾದ್ರೂ ಆಗಿರ್ಬೋದು, ಅಕಸ್ಮಾತ್ ಸತ್ತೋಗಿದ್ರೆ ಏನಾಗೋದಿಲ್ಲ, ಮತ್ತೆ ಬದುಕ್ತಾರೆ. ಆದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಹಂಗೇನೆ ಈಗ ಮ್ಯಾಕ್ಸ್ ಕ್ಲೋವರ್ ಅನ್ನ ಕರೆದು ಹೇಳ್ತಾ ಇದ್ದಾಳೆ, ಏನಾಯ್ತು ನಮ್ಗೆ, ಅಷ್ಟಕ್ಕೂ ಇಲ್ಲಿ ಏನ್ ನಡೀತು, ನಾವು ಸತ್ತೋದ್ವಾ, ನೀನು ಆ ಸೈಕೋ ಕಿಲ್ಲರ್ ಇಂದ ಸತ್ತೋದ ಅಂತ ಕೇಳ್ಬಿಟ್ಟು ಎಲ್ಲರನ್ನೂ ಕೂಡ ಮೀಟನ್ನ ಮಾಡೋದಕ್ಕೆ ಇವ್ರಿಬ್ರು ಸಹ ಒಳಕ್ಕೆ ಓಡಿ ಬಂದಾಗ ಅಲ್ಲಿ ಕೇಳ್ತಾರೆ ನಯನನ, ಏನಾಯ್ತು, ನಮ್ಗೆ ಏನೋ ಆಯ್ತು ಅನ್ಸುತ್ತೆ, ನಮ್ಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ರು ಅದೇ ಪಾಂಪ್ಲೆಟ್ ಇತ್ತು ಅಲ್ವಾ, ಅಲ್ಲಿ ನಮ್ಮ ಕ್ಲೋವರ್ ಮಿಸ್ಸಿಂಗ್ ಅನ್ನ ಬೋರ್ಡ್ ಅನ್ನ ಹಾಕಿದ್ದಾರೆ ಯಾರೋ ಆಲ್ರೆಡಿ. ಇವ್ರಿಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ, ನಾವಿನ್ನೂ ಬದುಕೇ ಇದೀವಿ. ಅಷ್ಟಕ್ಕೂ ಇಲ್ಲಿ ಮಿಸ್ಸಿಂಗ್ ಪಾಂಪ್ಲೆಟ್ ಅನ್ನ ತಗೊಂಡ್ ಬಂದು ಹಾಕಿದ್ದಾದ್ರು ಯಾರು, ಇಲ್ಲಿ ಏನ್ ನಡೀತಾ ಇದೆ ನಮ್ಗಂತೂ ಗೊತ್ತೇ ಆಗ್ತಿಲ್ಲ. ಈಗ ನಾವು ಏನ್ ಮಾಡ್ಬೇಕು ಅಂತ ಇವ್ರು ತುಂಬಾನೇ ಯೋಚನೆಯನ್ನ ಮಾಡ್ತಿದ್ದಾರೆ ಕೂಡ. ಈಗ ನಮ್ಮ ನೈನಾ ಹೇಳ್ತಾ ಇದ್ದಾಳೆ, ಇಲ್ಲಿ ಏನೋ ಒಂದು ನಡೀತು, ಆದ್ರೆ ನಮಗೆ ಏನು ಅಂತ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಇದರಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೇನೆ ಇದಕ್ಕಿದಾಗೆ ಒಂದು ಡೋರು ನೋಡ್ಕೊಳ್ಳೋದು ಹಾಕೊಳ್ಳೋದು ಮಾಡ್ತಾ ಇರ್ತೆ. ಹಿಂಗೇನೆ ಆ ಡೋರ್ನ ನಮ್ಮ ಆಮೇಲೆ ಇದ್ದವಂತವನು ಇದಕ್ಕಿದಾಗಿ ದಿಢೀರ್ ಅಂತ ಹಾಕೋದಕ್ಕೆ ಹೋಗ್ತಾನೆ. ಆದ್ರೆ ಮಾತೇ ಕೇಳ್ತಿಲ್ಲ, ಅದು ಯಾರ ಮಾತಾನೆ ಕೇಳುತ್ತೆ. ಹಿಂಗೇನೆ ಇಬ್ರು ಸಹ ಸೇರ್ಕೊಂಡು ಆ ಡೋರ್ ಅನ್ನ ಮುಚ್ಬಿಡ್ತಾರೆ. ಆದ್ರೆ ನಮ್ಮ ಮೇಘ್ನ ಇದ್ದಂತವಳು ಇದಕ್ಕಿದ್ದಾಗೆ ವಿಚಿತ್ರವಾಗಿ ಆಡೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಒಂದು ದೆವ್ವದ ರೀತಿ ಆಡ್ತಾ ಇದ್ದಾಳೆ. ಅಯ್ಯೋ ಇಲ್ಲ, ನನ್ಗೆ ಏನೋ ಆಗ್ತಾ ಇದೆ ಅಂತ ಮ್ಯಾಕ್ಸ್ಗೂ ಕೂಡ ಹೇಳ್ತಾ ಇದ್ದಾಳೆ. ಇಲ್ಲ, ನನಗೇನೋ ಆಗ್ತಾ ಇದೆ, ನನ್ಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಾಗೆ ಜೋರಾಗಿ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ಹಿಂಗೇನು ಕಿರ್ಚ್ಕೊಂತಿದ್ದಂಗೆ ಲೈಟ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಎಲ್ಲಾನು ಕೂಡ ಬರ್ಸ್ಟ್ ಆಗಿ ಹೋಗ್ಬಿಡುತ್ತೆ. ಏನೇ ಪೂರ್ತಿಯಾಗಿ ಬರ್ಸ್ಟ್ ಆಯ್ತು ಅಲ್ವಾ, ಇವ್ರು ಕೂಡ ಈಗ ಕತ್ಲೆಯಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಂಗೇನೆ ಮುಂದಕ್ಕೆ ಟಾರ್ಚ್ ಅನ್ನು ಇಟ್ಕೊಂಡು ಬಂದಾಗ ಒಂದು ರೆಸ್ಟ್ ರೂಮ್ ಸಿಗುತ್ತೆ. ಆ ರೆಸ್ಟ್ ರೂಮ್ ಒಳಗೆ ಹೋದಾಗ ಅಲ್ಲಿ ಮೇಘ್ನ ಇದ್ದಂತವಳು ಆ ಮಿಸ್ಸಿಂಗ್ ಪಾಂಪ್ಲೆಟ್ ಅಲ್ಲಿ ಇರುವಂತ ಎಲ್ಲರ ವಾಯ್ಸ್ ಅಲ್ಲೂ ಕೂಡ ಇವಳು ಮಾತಾಡ್ತಾ ಇದ್ದಾಳೆ. ಹಿಂಗೇನೆ ಮಾತಾಡ್ತಾ ಹೇಳ್ತಾ ಇದ್ದಾಳೆ, ಇವರು ನನ್ನ ತುಂಬಾನೇ ಚಿತ್ರಹಿಂಸೆಯನ್ನ ಕೊಟ್ಟು ಸಾಯಿಸಿದ್ರು, ಅವರು ನನಗೆ ತುಂಬಾನೇ ಕಷ್ಟವನ್ನ ಕೊಟ್ರು ಅಂತ ಹೇಳ್ಬಿಟ್ಟು ತುಂಬಾನೇ ದೆವ್ವದ ರೀತಿ ಮಾತಾಡ್ತಾ ಇದ್ದಾಳೆ. ಹಿಂಗೇನೆ ಮಾತಾಡ್ತಾ ಇದಕ್ಕಿದ್ದಾಗೆ ಸತ್ತೋಗ್ಬಿಡ್ತಾಳೆ ಅಲ್ಲೇನೆ. ಇವ್ರು ಕೂಡ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಹೆಂಗೆ ಕಾಪಾಡೋದು ಇವಳನ್ನ ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗಿ ಯಾವುದೋ ಒಂದು ಸೌಂಡ್ ಬಂತು ಅಂತ ಹಿಂಗೆ ಮತ್ತೆ ಮುಂದೆ ಬರ್ತಾಳೆ, ಅವ್ರನ್ನ ಅಲ್ಲೇ ಬಿಟ್ಟು. ಹಿಂಗೇನೆ ಇವ್ರು ಕೂಡ ಮುಂದೆ ಬಂದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರೋದು ಕಾಣಿಸುತ್ತೆ. ಅದಲ್ಲದೆ ಡೋರು ಕೂಡ ಈಗ ಬಡ್ಕೋತಿಲ್ಲ. ಹಿಂಗೇನೆ ಬಡ್ಕೊಂತ ಇರೋ ಡೋರ್ನ ಹಿಂದ್ಗಡೆ ಯಾರೋ ಮಾತಾಡ್ತಾ ಇದ್ದಾರೆ. ಅದ್ ಬೇರೆ ಯಾರು ಅಲ್ಲ, ಮ್ಯಾಲ್ವಿನ್ ಪ್ಲೀಸ್ ನನ್ನ ಕಾಪಾಡು ಅಂತ ನಮ್ಮ ಕ್ಲೋವರ್ ನ ಕೇಳ್ಕೊತಾ ಇದ್ದಾಳೆ. ಹಿಂಗೇನೆ ನಮ್ಮ ಕ್ಲೋವರ್ ಅನ್ನ ಕೇಳ್ಕೊತಾ ಇರ್ಬೇಕಾದ್ರೆ ನಮ್ಮ ಮ್ಯಾಲ್ವಿನ್ ಇನ್ನು ಬದುಕಿದಾಳೆ. ಪ್ಲೀಸ್ ನನ್ನ ಕಾಪಾಡು ಕ್ಲೋವರ್, ಪ್ಲೀಸ್ ನನ್ನ ಕಾಪಾಡು, ಬೇಗ ಬಾಗ್ಲನ್ನ ಓಪನ್ ಮಾಡು, ನಾನು ಕೂಡ ಒಳಗೆ ಬರ್ತೀನಿ ಪ್ಲೀಸ್ ಅಂತ ತುಂಬಾನೇ ಕೇಳ್ಕೊಂತ ಇದ್ದಾಳೆ. ಅವಳು ಕೂಡ ತೆಗಿಯೋದಿಕ್ಕೆ ಬಾಗ್ಲನ್ನ ಹೊಡೆದಾಗ ಅವ್ರು ಕೂಡ ತಡಿತಾರೆ. ಬಟ್ ಕ್ಲೋವರ್ ಯಾರ ಮಾತನ್ನು ಕೂಡ ಕೇಳ್ದದೆ ಬಾಗ್ಲನ್ನ ತಕೊಂಡು ಆಚೆಗೆ ಬಂದಾಗ ಯಾರು ಕೂಡ ಇರೋದೇ ಇಲ್ಲ. ಆದ್ರೆ ಇದಕ್ಕಿದ್ದಾಗೆ ಕ್ಲೋವರ್ನ ಯಾರೋ ಒಬ್ಬ ವ್ಯಕ್ತಿ ಜೋರಾಗಿ ಅವಳನ್ನ ಎತ್ತಿ ಎಲ್ಗೋ ತಗೊಂಡೋಗಿ ಬಿಸಾಕ್ಬಿಡ್ತಾನೆ. ಹಿಂಗೆ ಬಿಸಾಕದಲ್ವಾ ನಮ್ಮ ಕ್ಲೋವರ್ ಇದ್ದಂತವಳು ಕೂಡ ಜೋರಾಗಿ ಕೆಳಗೆ ಬಂದು ಬಿದ್ದಾಗ ಇದಕ್ಕಿದ್ದಾಗೆ ಯಾರೋ ಅವಳನ್ನ ಕರ್ಕೊಂಡು ಎಲ್ಗೋ ಹೋಗ್ತಾ ಇರೋ ರೀತಿ ಅನ್ಸ್ತಾ ಇದೆ. ಹಿಂಗೇನೆ ಇವಳನ್ನ ಯಾರೋ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರು 3 ಜನ ಇದ್ದಂತ ಬಾಗಿಲನ್ನ ಹಾಕೊಂಡ್ಬಿಡ್ತಾರೆ. ಇವಳು ಕೂಡ ಪ್ಲೀಸ್ ನನ್ನ ಕಾಪಾಡಿ ಅಂತ ಜೋರಾಗಿ ಕೂಗ್ಕೊಂತಾಳೆ. ಬಟ್ ಯಾರು ಕೂಡ ಬರೋದೇ ಇಲ್ಲ. ಹಿಂಗೇನೆ ಇವಳನ್ನ ಆ
ಮನೆ ಒಳಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಲ್ಲದೆ ಮ್ಯಾಕ್ಸ್ ಇದಂತೂ ತುಂಬಾನೇ ಚಟ್ಪಡಿಸ್ತಾ ಇರ್ತಾನೆ. ನಾನು ಹೋಗಿ ಕಾಪಾಡ್ಕೊಂಡು ಬರ್ತೀನಿ ಅಂತ. ಅವಾಗ ಬಂದಿದ್ದು ಅಂತ ಬೇಡ, ನಮಗೆ ಸೇಫ್ಟಿ ಅನ್ನೋದು ತುಂಬಾನೇ ಮುಖ್ಯ. ಈಗ ನಾವು ಯಾವ್ದಾದ್ರು ಆಚೆಗೆ ಹೋದ್ರೆ ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ. ಪ್ಲೀಸ್ ಯಾರು ಕೂಡ ಆಚೆಗೆ ಹೋಗ್ಬೇಡಿ ಅಂತ ತುಂಬಾನೇ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಇದಂತೂ ಕೇಳೋದೇ ಇಲ್ಲ. ಆಮೇಲ್ಗು ನೈನ್ಗೂ ಹೇಗೋ ಕನ್ವಿನ್ಸ್ ಅನ್ನ ಮಾಡ್ಬಿಟ್ಟು ನಾನು ಹೋಗೇ ಹೋಗ್ತೀನಿ ಯಾರೇ ತಡೆದ್ರು ಕೂಡ ಅಂತ ಹೇಳ್ಬಿಟ್ಟು ಡೋರ್ ಅನ್ನ ತಕೊಂಡು ಆಚೆಗೆ ಹೋಗ್ತಾನೆ. ಆದ್ರೆ ಏಬಲ್ ಮತ್ತೆ ನೈನಾ ಇಬ್ರು ಕೂಡ ಲವ್ ಅನ್ನ ಮಾಡ್ತಾ ಇರ್ತಾರೆ. ಈಗ ಏಬಲ್ ಕೂಡ ಅದನ್ನೇ ನೈನಾಗೆ ಹೇಳ್ತಾ ಇರೋದು, ಪ್ಲೀಸ್ ನಾನು ನಿನ್ನ ಲವ್ ಅನ್ನ ಮಾಡ್ತಾ ಇದೀನಿ, ಇಲ್ಲಿಂದ ಬದುಕಿದ್ರು ಅಷ್ಟೇ ಇಲ್ದವ್ರು ಅಷ್ಟೇ, ನಾನು ಹಿಂಗೆ ತುಂಬಾನೇ ಇಷ್ಟವನ್ನ ಪಡ್ತಾ ಇದೀನಿ ಅಂತ ಹೇಳ್ತಾನೆ. ಆದ್ರೆ ಕ್ಲೋವರ್ ಇಲ್ಲಿ ಕಣ್ಣನ್ನ ಬಿಟ್ಟಿದ್ ನೋಡಿದಾಗ ಯಾರು ಕೂಡ ಅಂದ್ಕೊಳ್ತಾ ಇರೋ ಅಂತ ಒಂದು ಪ್ರಪಂಚಕ್ಕೆ ಬಂದು ಬಿದ್ದಿರ್ತಾಳೆ. ಇಲ್ಲಿ ತುಂಬಾನೇ ಮಾಸ್ಕ್ಗಳು, ಅದರಲ್ಲೆಲ್ಲ ಏನೇನೋ ತುಂಬಾನೇ ವಿಚಿತ್ರವಾಗಿ ಬರ್ದಿರೋದು, ಬಾಡಿಗಳು ಈ ತರ ಏನೇನೋ ಇರ್ತವೆ. ಅದಲ್ಲಲ್ಲಿ ಯಾವುದೋ ಒಂದು ಓಲ್ಡ್ ಲೇಡಿ ಟಿವಿಯನ್ನ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ. ಅವಳು ಹೇಳ್ತಾ ಇದ್ದಾಳೆ, ನೀವು ಇಲ್ಲಿಂದ ಹೋಗೋದಿಕ್ಕೆ ಒಂದೇ ದಾರಿ ಇರೋದು, ಅದು ನೀವು ಒಂದು ದಿವಸ ಸರ್ವೈವ್ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲಿ ನಡೀತಾ ಇರೋದಕ್ಕೆ ಒಂದು ಪಾರ್ಟ್ ಆಗಿ ನೀವು ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಟಿವಿಯನ್ನ ನೋಡ್ಕೊಂಡು ಕೂತಿದ್ದಾಳೆ. ಅಷ್ಟಕ್ಕೂ ನೀವು ಇವರಿದ್ದಂತವಳು ಯಾರ್ ನೀವು ಅಂತ ಕೇಳಿದಾಗ ಏನನ್ನು ಕೂಡ ಮಾತೆ ಆಡೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಕೂಡ ಇದಕ್ಕಿದ್ದಾಗೆ ನಂಗೆ ತುಂಬಾ ಭಯ ಆಗ್ತಿದೆ, ಯಾರಾದ್ರು ಡೋರ್ ಅನ್ನ ತೆಗೀರಿ ಅಂತ ಹೇಳ್ಬಿಟ್ಟು ತುಂಬಾನೇ ಡೋರ್ ಅನ್ನ ತೆಗಿಯೋದಕ್ಕೆ ಲಾಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಕೂಡ ಹುಡ್ಕೊಂಡು ಬರ್ತಾ ಇದ್ದಾನೆ ಏನಾಯ್ತು ಅಂತ. ಹಿಂಗೇನೆ ಆ ಓಲ್ಡ್ ಲೇಡಿ ಇದ್ಲು ಅಲ್ವಾ, ಅವಳು ಹಿಂಗೇನೆ ಎದ್ದು ಬಂದು ಅವಳು ಹಾಕೊಂಡಿದ್ದಂತ ಆಕ್ಸಿಜನ್ ಮಾಸ್ಕ್ ಅನ್ನ ಇವಳಿಗೆ ತಗ್ಲಾಕಿ ಇವಳನ್ನ ಅಲ್ಲೇನೆ ಸಾಯಿಸ್ಬಿಡ್ತಾಳೆ ತುಂಬಾನೇ ವಿಚಿತ್ರವಾಗಿ. ಹಿಂಗೇನೆ ಅವಳನ್ನ ಸಾಯಿಸಿದ್ಮೇಲೆ ಇವಳು ಕೂಡ ಬಿದ್ದು ಸತ್ತೋಗ್ತಾಳೆ. ಹಿಂಗೇನೆ ಸತ್ತೋದ್ಮೇಲೆ ಆ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕಿದ್ಲು ಅಲ್ವಾ, ಹಾಕಿದ್ಮೇಲೆ ಇವಳು ಇದಕ್ಕಿದ್ದಾಗೆ ಬೇರೆಯವರ ಕಂಟ್ರೋಲ್ಗೆ ಹೋಗ್ತಾಳೆ. ಇವಳು ಕೂಡ ಹೇಳ್ಬಿಟ್ಟು ಸತ್ತೋಗಿದ್ದಾಳೆ ಹಂಗಂತ. ಅದಾದ್ಮೇಲೆ ಇವಳು ಬೇರೆಯವರ ಕಂಟ್ರೋಲ್ಗೆ ಹೋಗಾದ್ಮೇಲೆ ಇದಕ್ಕಿದ್ದಾಗೆ ಇವಳು ದೆವ್ವದ ರೀತಿ ಆಡೋಕ್ಕೆ ಶುರುವನ್ನ ಮಾಡ್ಕೋತಾಳೆ. ನಮ್ಮ ಮ್ಯಾಕ್ಸ್ ಕೂಡ ಆ ಮನೆ ಒಳಗೆ ಬರ್ತಾನೆ. ಹಿಂಗೇನೆ ಬಂದಂತವನು ಆ ಮನೆಯ ಮೂಲೆಯನ್ನು ಹುಡ್ಕೋದಿಕ್ಕೆ ಶುರುವನ್ನ ಮಾಡ್ತಾನೆ. ಆದ್ರೆ ಏಬಲ್ ಮತ್ತೆ ನೈನಾ ಇದ್ದಂತವ್ರು ಕಾರ್ ಅಲ್ಲೇ ಇದ್ದ ಕಾರಣ ಇವರು ಕಾರ್ನ ಸ್ಟಾರ್ಟ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೇನೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಅದೇ ಮಳೆ ಒಳಗೆ ಇವರಿಗೆ ಯಾರು ಕೂಡ ಅಂದ್ಕೊಳ್ದೇ ಇರೋಷ್ಟು ದೊಡ್ಡದಾದಂತ ಒಂದು ಮಾನ್ಸ್ಟರ್ ಕಾಣಿಸುತ್ತೆ. ಮಾನ್ಸ್ಟರ್ ಕಾಣಿಸಿದ ತಕ್ಷಣ ಇವ್ರು ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡು ಪ್ಲೀಸ್ ಹಿಂದೆ ಹೋಗು ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಬಂದು ನೋಡಿದ್ರೆ ಇಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಬಂದು ಇವ್ರಿಬ್ರು ಕೂಡ ಅಲ್ಲೇನೆ ಕೊಚ್ಚಿ ಸಾಯ್ಸಾಕ್ಬಿಡ್ತಾನೆ. ಹಿಂಗೇನೆ ನಮ್ಮ ಈಗ ಮ್ಯಾಕ್ಸ್ ಕೂಡ ಆ ಮನೆ ಒಳಗೆ ಬಂದಾದ್ಮೇಲೆ ಹುಡ್ಕೋದಕ್ಕೆ ಶುರುವನ್ನ ಮಾಡಿದ್ದಾನೆ. ಇಲ್ಲಿ ಆ ಓಲ್ಡ್ ಲೇಡಿ ಬಿದ್ದಂತ ಬಾಡಿ ಕೂಡ ಅಲ್ಲೇನೆ ಬಿದ್ದಿದೆ. ಹಿಂಗೇನೆ ಇವನು ಮನೆಯ ಮೂಲೆಯನ್ನು ತುಂಬಾನೇ ಭಯವನ್ನ ಪಡ್ಕೊಂಡಲ್ಲೇ ತುಂಬಾನೇ ಧೈರ್ಯವಾಗಿ ಹುಡುಕೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಹುಡ್ಕೊಂತ ಮನೆಯ ಪೂರ್ತಿ ಮೂಲೆಯನ್ನು ಹುಡುಕ್ತಾನೆ. ಅಂದ್ರೆ ತುಂಬಾನೇ ಕತ್ಲೆ ಇದೆ, ಒಂದು ಚೂರು ಕೂಡ ಬೆಳಕು ಅನ್ನೋದಿಲ್ಲ. ಹಿಂಗೇನೆ ಇವ್ನಿಗೆ ಒಂದು ಹಳ್ಳ ತರ ಚೇರ್ ಕಾಣಿಸುತ್ತೆ, ಅದ್ರ ಮೇಲೆ ಗೊಂಬೆ ಕೂತಿದೆ. ಆ ಗೊಂಬೆಯನ್ನ ಮುಟ್ಟಿದ ತಕ್ಷಣ ಏನು ಆಗೋದಿಲ್ಲ. ಆದ್ರೆ ಇದಕ್ಕಿದ್ದಾಗೆ ಆ ಗೊಂಬೆಯನ್ನ ಒದ್ದಿದ ತಕ್ಷಣ ಹಿಂದೆನೆ ಇವನ್ಗೆ ಕ್ಲೋವರ್ ಕಾಣಿಸ್ತಾಳೆ. ಹಿಂಗೇನೆ ಇದಕ್ಕಿದ್ದಾಗೆ ಕ್ಲೋವರ್ ಇದ್ದಂತವಳು ಇವನ್ಗೆ ಚುಚ್ಚಿ ಅಲ್ಲೇನೆ ಸಾಯಿಸ್ಬಿಡ್ತಾಳೆ. ಹಿಂಗೇನೆ ಸಾಯಿಸೋದ್ಲು ಅಲ್ವಾ, ಇದಕ್ಕಿದ್ದಾಗೆ ಮನೆಯಿಂದ ಆಚೆಗೆ ಬರ್ತಾಳೆ. ಮನೆಗೆ ಆಚೆಗೆ ಬಂದ್ಮೇಲೆ ಆ ಸೈಕೋ ಕಿಲ್ಲರ್ ಆ ಕಾರನ್ನ ತಗೊಂಡು ಬಂದು ಇವಳಿಗೆ ಗುದ್ದಿ ಇವಳನ್ನು ಕೂಡ ಅಲ್ಲೇನೆ ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಮತ್ತೆ ಆ ಸಾಂಟಾ ಕ್ಲಾ ಇದ್ದಿದ್ದಂಥದ್ದು ಮತ್ತೆ ಟೈಮ್ ರೀಸೆಟ್ ಆಗೋದಕ್ಕೆ ಶುರು ಆಗುತ್ತೆ. ಹಿಂಗೆ ಟೈಮ್ ರೀಸೆಟ್ ಆಗ್ತಿದ್ದಂಗೆ ಇವರು ಕೂಡ ಮೊದಲನೇ ಸೀನ್ ಎಲ್ಲಿಗೆ ನಿಂತ್ಕೊಂಡಿದ್ರು ಅಂದ್ರೆ ನಮ್ಮ ಮೇಘನ್ ಇದ್ದಂಥವಳು ಡ್ರೆಸ್ಸಿಂಗ್ ರೂಮ್ ನಲ್ಲಿ, ನಮ್ಮ ನೈನಾ ಇದ್ದಂಥವಳು ಆ ಗೆಸ್ಟ್ ನೇಮ್ ಅಲ್ಲಿ ಬರಿತಿರೋದು, ಕ್ಲೋವರ್ ಇದ್ದಂಥವಳು ಮಳೆಯಲ್ಲಿ, ಮ್ಯಾಕ್ಸ್ ಇದ್ದಂಥವನು ಎಳೆಯೋದ್ರಲ್ಲಿ. ಹಿಂಗೆ ಎಲ್ಲರೂ ಕೂಡ ಆದಾದ ಸ್ಥಿತಿಗೆ ಬರ್ತಾರೆ. ಇವರು ಕೂಡ ಇಲ್ಲಿ ಏನ್ ನಡೀತಾ ಇರ್ಬೋದು ಅಂತ ಹೇಳ್ಬಿಟ್ಟು ಬಾಗಿಲಿಗೆ ತುಂಬಾನೇ ಅಡ್ಡ ವಸ್ತುಗಳನ್ನ ಇಟ್ಬಿಟ್ಟು ಯಾರು ಕೂಡ ಬರ್ದಿರೋ ರೀತಿ ಟಾಯ್ಲೆಟ್ ಒಳಗೆ ಕೂತ್ಕೊಂಡು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಏಬಲ್ ಇದ್ದಂತ ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು ಅಂತ ಬಾತ್ರೂಮ್ ನಲ್ಲಿ ಬರ್ತಾ ಇದ್ದಂತ ಕೆಟ್ಟ ನೀರನ್ನ ಇಟ್ಕೊಂಡ್ಬಿಟ್ಟು ಇದಕ್ಕಿದಾಗೆ ಕುಡಿದ್ಬಿಡ್ತಾನೆ. ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು ಅಂತ. ಅದಲ್ಲದೆ ಅಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ಕುಡಿಸ್ತಾನೆ. ನಿಮ್ಗೇನಾದ್ರು ಬೇಕಾ ಅಂತ. ಇದೇ ರೀತಿ ಎಲ್ಲರೂ ಕೂಡ ಆ ನೀರನ್ನ ಕುಡಿದು ಸೇವನೆಯನ್ನ ಮಾಡ್ತಾರೆ. ಹಿಂಗೇನೆ ಸೇವನೆಯನ್ನ ಮಾಡಿದ್ಮೇಲೆ ಇವರು ಮಾತಾಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂದಂಗೆ ಈಗ ಕ್ಲೋವರ್ ಹೇಳ್ತಾಳೆ, ಓಲ್ಡ್ ಲೇಡಿ ಹೇಳಿದ ಪ್ರಕಾರ ನಾವು ಒಂದು ನೈಟ್ ಸರ್ವೈವ್ ಆಗಿದ್ರೆ ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿ ನಡೀತಾ ಇರೋದಕ್ಕೆ ನಾವು ಕೂಡ ಒಂದು ಭಾಗವಾಗಿ ಉಳ್ದೋಗ್ತೀವಿ ಅಂತ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಯಾಕೆ ನಾವು ಭಾಗವಾಗಿ ಉಳ್ಕೋಬೇಕು, ಅಷ್ಟಕ್ಕೂ ಒಂದು ದಿವಸ ಸರ್ವೈವ್ ಆದ್ರೆ ಏನಾಗುತ್ತೆ ಅಂತ ಇವರಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಅದಲ್ಲದೆ ಏಬಲ್ ಕೂಡ ಕೆಮ್ತಾ ಇದ್ದಾನೆ. ಹಿಂಗೇನೆ ಕೆಮ್ತಾ ಇರ್ಬೇಕಾದ್ರೆ ನಮ್ಮ ಕ್ಲೋವರ್ ಇದ್ದಂತವಳು ಹೇಳ್ತಾ ಇದ್ದಾಳೆ, ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂದ್ರೆ ಒಂದು ರಾತ್ರಿ ಸರ್ವೈವ್ ಆಗ್ಬೇಕು, ಅದಾದ್ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಏಬಲ್ ಇದ್ದಂತ ತುಂಬಾನೇ ಜೋರಾಗಿ ಕೆಮ್ಮಿ ಬ್ಲಾಸ್ಟ್ ಆಗ್ಬಿಡ್ತಾನೆ. ಇನ್ನು ನೋಡ್ದಂತ ಎಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇಲ್ಲಿ ಏನ್ ನಡೀತಾ ಇದೆ, ಅಷ್ಟಕ್ಕೂ ಏನಾಗ್ತಾ ಇದೆ ಅಂತ.
ಅದಾದ್ಮೇಲೆ ನಮ್ಮ ನೈನಾ ಇದ್ದಂತವಳು ಅದನ್ನೇ ನೀರನ್ನ ಕುಡಿಯೋದಕ್ಕೆ ಹೋದಾಗ ಅವಳು ಕೂಡ ಇದ್ದಕ್ಕಿದ್ದಾಗೆ ಡುಮ್ ಅಂತ ಬ್ಲಾಸ್ಟ್ ಆಗ್ಬಿಡದ. ಅದಾದ್ಮೇಲೆ ನಮ್ಮ ಮೇಘನ ಕೂಡ ಇದ್ದಕ್ಕಿದ್ದ ಹಾಗೆ ಅಂದ್ರೆ ನಮ್ಮ ಮೇಘನ, ಕ್ಲೋವರ್, ಮ್ಯಾಕ್ಸ್ 3 ಜನ ಕೂಡ ಆಚೆಗೆ ಬರ್ತಾರೆ. ಹಿಂಗೇನೆ ಆಚೆಗೆ ಬಂದಾದ್ಮೇಲೆ ಇದ್ದಕ್ಕಿದ್ದಾಗೆ ಮೇಘನ ಒಂದು ರೀತಿ ವಿಚಿತ್ರವಾಗಿ ಝೋಂಬಿ ಟೈಪ್ ಆಡೋದಕ್ಕೆ ಶುರುನ ಮಾಡ್ಕೊಂತಾಳೆ. ಅದಾದ್ಮೇಲೆ ಅವಳ ಕಾಲನ್ನ ಯಾರೋ ಕತ್ತರಿಸಿ ಬಿಸಾಕಿದಾಳೆ. ಅದಾದ್ಮೇಲೆ ಇವಳು ಕೂಡ ಹೊಟ್ಟೆಯನ್ನ ಬರ್ಸ್ಕೊಂಡು ತುಂಬಾನೇ ವಿಚಿತ್ರವಾಗಿ ತುಂಬಾನೇ ಡೆಡ್ಲಿ ಆಗಿ ಬರ್ಸ್ಟ್ ಆಗಿ ಸತ್ತೋಗ್ಬಿಡ್ತಾಳೆ. ಹಿಂಗೇನೆ ಇದನ್ನ ನೋಡಿದಂತ ಕ್ಲೋವರ್ ಮತ್ತೆ ಮ್ಯಾಕ್ಸ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವಾಗ ಕ್ಲೋವರ್ ಹೇಳ್ತಾಳೆ, ಪ್ಲೀಸ್ ನನ್ನ ನೀನೇ ಸಾಯಿಸ್ಬಿಡು, ಏಕೆಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹಿಂಗ್ ಸತ್ತೋಗೋದು ನಂಗೆ ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸ್ಯಾಂಟಾ ಕ್ಲಾಕ್ ಇನ್ನೇನೋ ಮುಗಿಯೋದ್ರಲ್ಲಿ ಹಂತದಲ್ಲಿ ಇದೆ. ಅದನ್ನ ನೋಡ್ತಿರ್ಬೇಕಾದ್ರೆ ಮ್ಯಾಕ್ಸ್ ಹೇಳ್ತಾನೆ, ನಿಂಗೆ ಏನೂ ಆಗಲ್ಲ, ನಾನ್ ಇದೀನಿ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ಇದ್ದಕ್ಕಿದ್ದಾಗೆ ಬರ್ಸ್ಟ್ ಆಗಿ ಅಲ್ಲೇನೆ ಸತ್ತೋಗ್ತಾನೆ. ಹಿಂಗೇನೆ ಸತ್ತೋದ್ಮೇಲೆ ನಮ್ಮ ಕ್ಲೋವರ್ ಇದ್ದಂತವಳು ಸಾವನ್ನ ವೆಯ್ಟ್ ಅನ್ನ ಮಾಡ್ತಾ ಇರ್ತಾಳೆ ಸಾವಿಗಾಗಿ. ಹಿಂಗೇನೆ ಇವಳು ಕೂಡ ವೆಯ್ಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕ್ಯಾಶಿಯರ್ ಆದಂತ ಇಲ್ ಬರ್ತಾನೆ. ಹಿಂಗೇನೆ ಬಂದು ಹೇಳ್ತಾನೆ, ನೀನು ಕೂಡ ಈಗ ಆಲ್ಮೋಸ್ಟ್ ಆಲ್ ಸತ್ತೋಗಿದ್ಯಾ, ನಿನ್ನ ನಾನೇನು ಸಾಯಿಸೋದು ಬೇಡ, ಆಲ್ರೆಡಿ ನೀನು ಸಾವಿಗೆ ಕಾಯ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವಳು ಫ್ಲವರ್ ಕೂಡ ಕೇಳ್ತಾಳೆ, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳಿದಾಗ, ನಾನು ಇಲ್ಲಿಗೆ ಬರ್ದಲ್ಲ ಇನ್ನೆಲ್ಲಿಗೆ ಹೋಗ್ಲಿ, ನಿನ್ನ ನಾನು ಸಾಯಿಸಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಅಲ್ಲೇನೆ ಚುಚ್ಚಿ ತುಂಬಾನೇ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಟೈಮ್ ಕೂಡ ಮುಗ್ದೋಗುತ್ತೆ. ಈಗ ಮತ್ತೆ ಸಾಂಟಾ ಕ್ಲಾಸ್ ರೀಸೆಟ್ ಆಗಿದೆ. ನಮ್ಮ ಮೇಘನ ಇದ್ದಂಥವಳ ಬಾಯಲ್ಲಿ ಯಾವುದೋ ಒಂದು ವಿಚಿತ್ರ ಅದು ಬರೋದಕ್ಕೆ ಶುರು ಆಗಿದೆ ಕೂಡ. ಅದಲ್ಲದೆ ಈ ಜಾಗದಲ್ಲಿ ಏನು ನಡೆದಿತ್ತು ಅಂತ ಇವರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ತೆಗೆದು ಹುಡ್ಕೋದಕ್ಕೆ ಶುರುವನ್ನ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕ್ಲೋವರ್ಗೆ ಕೆಲವೊಂದು ID ಕಾರ್ಡ್ಗಳು ಸಿಗ್ತವೆ. ಹಿಂಗೇನೆ ಅದರಲ್ಲಿ ಸಿಕ್ಕಂತ ಒಂದು ID ಕಾರ್ಡ್ ನ ನೋಡಿದಾಗ ಇವಳಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅಲ್ಲೇ ಇದ್ದಂತ ನಮ್ಮ ಏಬಲ್ ಕೂಡ ಒಂದು ಪೇಪರ್ ಅನ್ನ ತೆಗೆದು ಹೇಳೋದಕ್ಕೆ ಶುರುವನ್ನ ಮಾಡ್ತಾನೆ. ಅಂದಾಗೆ ಈ ಟೌನ್ ನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಒಂದು ಮೈನಿಂಗ್ ನಡೀತಾ ಇತ್ತು. ಆ ಮೈನಿಂಗ್ ಅಲ್ಲಿ ಇದಕ್ಕಿದ್ದಾಗೆ ಒಂದು ಭೂಕಂಪ ಆದ ಕಾರಣ ಸುಮಾರು 1100ಕ್ಕೂ ಹೆಚ್ಚು ಜನ ಸತ್ತೋಗ್ತಾರೆ. ಇನ್ನು ಉಳಿದಂತ ಸರೈವಾದಂತ ಜನರು ತುಂಬಾನೇ ಮೆಂಟಲ್ ಆಗಿ ಡಿಸ್ಟರ್ಬ್ ಅನ್ನೋದು ಆಗ್ಬಿಡ್ತಾರೆ. ಹಂಗಾಗಿ ಆ ಡಿಸ್ಟರ್ಬ್ ಆದಂತ ಜನಗಳನ್ನ ವಿಚಾರಿಸೋದಕ್ಕೆ ಬಂದಂತವನೇ ಡಾಕ್ಟರ್ ಏಲನ್ ಇಲ್ ಅಂದ್ರೆ ಕ್ಯಾಶಿಯರ್. ಇದನ್ನ ಕೇಳಿಸ್ಕೊಂಡಂತ ಇವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಹಿಂಗೆ ಬಂದಂತವ್ರಿಗೆ ನಮ್ಮ ನೈನಾ ಇದ್ದಂತವಳು, ಇಲ್ಲೊಂದು ಮೇನ್ ಡೋರ್ ಇದೆ, ಆ ಡೋರ್ ನ ತೆಗೆದ್ರೆ ನಮ್ಗೆ ಬೇರೆ ಏನಾದ್ರು ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು ಆ ಡೋರ್ ಅನ್ನ ತೆಗ್ದಾಗ ಅಲ್ಲಿ ವಿಚಿತ್ರವಾದ ಸೌಂಡ್ ಗಳನ್ನ ಕೇಳಿದ ತಕ್ಷಣ ಅವಳು ಬಾಗ್ಲನ್ನ ಹಾಕ್ತಾಳೆ. ಹಿಂಗೇನೆ ಮ್ಯಾಕ್ಸ್ ಇದ್ದಂತವನು ಕೂಡ ಅಲ್ಲೇ ಇದ್ದಂತ ಒಂದು ಕ್ಯಾಸೆಟ್ ಅನ್ನ ತಗೊಂಡು ಆ ವಿಡಿಯೋ ಪ್ಲೇ ಅನ್ನ ಮಾಡ್ದಾಗ್ಲೇ ಇವ್ರಿಗೆ ಗೊತ್ತಾಗೋದು ಪೂರ್ತಿ ಇನ್ಫಾರ್ಮೇಶನ್. ಅಷ್ಟಕ್ಕೂ ಈಗ ಡಾಕ್ಟರ್ ಏಲಿಯನ್ ಇಲ್ಗೂ ಈ ಜಾಗಕ್ಕೂ ಒಂದು ಕನೆಕ್ಷನ್ ಇದೆ. ಅದೇನು ಅಲ್ಲ, ಅಲ್ಲಿ ಉಳ್ಕೊಂಡಿದ್ದಂತ ಮಿಕ್ಕಿದಂತ ಸರೈವಾದಂತ ಜನರನ್ನ ಇವನು ಕರ್ಕೊಂಡು ಬಂದು ಒಂದು ರೂಮ್ ನಲ್ಲಿ ಇಟ್ಟು 13 ದಿವಸ ಅವ್ರಿಗೆ ಒಂದು ಸರ್ವೈವ್ ಆಗೋದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡ್ತಿದ್ದ. ಅದು ಬೇರೆ ರೀತಿಯಾಗಿ ತಿರುಗುತ್ತೆ ಕೂಡ. ಅದಲ್ಲದೆ ಇಲ್ಲೊಂದು ಟೈಮ್ ಲೂಪ್ ಅನ್ನೋದು ಕ್ರಿಯೇಟ್ ಆಗಿದೆ. ಯಾಕೆಂದ್ರೆ ಸತ್ತೋದಂತ ಜನರ ಶಾಪದಿಂದ ಈ ಟೌನ್ಗೆ ಒಂದು ಟೈಮ್ ಲೂಪ್ ಕ್ರಿಯೇಟ್ ಆಗಿದೆ. ಯಾರೇ ಬಂದ್ರು ಕೂಡ 13 ದಿವಸದಲ್ಲಿ ಒಂದು ದಿವಸ ಸರ್ವೈವ್ ಆಗಿ ಉಳಿದ್ರೆ ಅವರು ಇಲ್ಲಿಂದ ಮಾಮೂಲಿಯಾಗಿ ಮನುಷ್ಯರಾಗಿ ವಾಪಸ್ ಹೊರಟೋಗ್ತಾರೆ. ಅಕಸ್ಮಾತ್ ಏನಾದ್ರು ಆಗಿಲ್ಲ ಅಂತಂದ್ರೆ ಇವರು ಒಂದು ವೆಂಡಿಗೋ ಅನ್ನೋ ಒಂದು ಕ್ರಿಯೇಚರ್ ಆಗಿ ಬದಲಾವಣೆ ಆಗ್ತಾರೆ ಅಂತ. ಹಿಂಗೇನೆ ವೆಂಡಿಗೋ ಕ್ರಿಯೇಚರ್ ಆದ್ಮೇಲೆ ಅವರು ಯಾರು ಕೂಡ ಅಂದ್ಕೊಳ್ತಾರೆ ರೇಂಜ್ಗೆ ಮನುಷ್ಯನ ಕಿತ್ತು ಕಿತ್ತು ತಿಂತಾರೆ. ಈಗ ಡೇ ಬೈ ಡೇ ಒಂದು ದಿವಸದಿಂದ ಒಂದು ದಿವಸಕ್ಕೆ ಇವನು ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಇಲ್ಲಿ ಇಟ್ಟು ಹೋಗಿದ್ದಾನೆ ಕೂಡ. ಅಷ್ಟಕ್ಕೂ ಈ ಡಾಕ್ಟರ್ ಏಲನ್ ಏನ್ ಮಾಡ್ತಾ ಇದ್ದಾನೆ ನಮ್ಗೆ ಏನು ಸಹ ಗೊತ್ತಿಲ್ಲ. ಇದಾದ್ಮೇಲೆ ಏನಾಗುತ್ತೆ, ಹಿಂಗೆ ನಮ್ಮ ವೆಂಡಿಗೋ ಕ್ರಿಯೇಚರ್ ಅನ್ನ ಮಾಡಿ ಕಾಡಲ್ಲಿ ಏನಕ್ಕೆ ಬಿಡ್ತಾ ಇದ್ದಾನೆ ಅನ್ನೋದು ಇವರಿಗೆ ಸಹ ಕನ್ಫ್ಯೂಷನ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಿಂಗೇನೆ ಡೇ ಬೈ ಡೇ ಅವರ ಬಾಡಿಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಗಳಾಗಿ ಅವರು ವೆಂಡಿಗೋ ಕ್ರಿಯೇಚರ್ ಆಗಿ ಬದಲಾವಣೆ ಆಗ್ತಾರೆ. ಅದಾದ್ಮೇಲೆ ನಮ್ಮ ಕ್ಲೋವರ್ ಇದ್ದಂತವಳು ಅದನ್ನ ನೋಡಿ ಮೇಲನ್ ಕೂಡ ಹಿಂಗೇನೆ ಆಗಿರ್ಬೋದು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಇದ್ದಂತವನು ರೇಡಿಯೋ ಮುಖಾಂತರ ಇವರನ್ನ ಸಂಪರ್ಕಿಸೋದಕ್ಕೆ ಶುರುವನ್ನ ಮಾಡ್ತಾನೆ. ಈಗ ಕ್ಲೋವರ್ ಕೂಡ ಹೇಳ್ತಾ ಇದ್ದಾಳೆ, ನಾನು ನಿಂಗೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಿದ್ರೆ ನಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡ್ತೀಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಕ್ಲೋವರ್ ಇದ್ದಂತವಳು ಕೇಳಿದಾಗ ಆ ಡಾಕ್ಟರ್ ಇಲ್ ಕೂಡ ಹೇಳ್ತಾನೆ, ನೀನು ಒಬ್ಳೇನೆ ಕಾಡಿನ ಒಳಗೆ ಬರ್ಬೇಕು, ಅಷ್ಟಕ್ಕೂ ನಿನ್ನ ತಂಗಿ ನನ್ನ ಜೊತೆನೇ ಇದ್ದಾಳೆ, ನೀನು ಬಂದ್ರೆ ಮಾತ್ರನೇ ನಿನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡ್ತೀನಿ, ಅಷ್ಟಕ್ಕೂ ನೀವು ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದಕ್ಕಿದ್ದಾಗೆ ನಮ್ಮ ಮೇಘನ್ ಇದ್ದಂತವಳು ಒಂದು ಮ್ಯಾಪ್ ಎಲ್ಲೋ ಇಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟು ಅವಳ ಶಕ್ತಿಯಿಂದಾಗಿ ಒಂದು ಮ್ಯಾಪ್ ಅನ್ನ ತೆಗೆದು ಅಲ್ಲೇ ಇರುವಂತ ಜಾಗನ ತೋರಿಸ್ತಾಳೆ. ಹಿಂಗೇನೆ ಕ್ಲೋವರ್ ಕೂಡ ಆ ಮ್ಯಾಪ್ ಅನ್ನ ತೆಗೆದು ನೋಡಿದಾಗ ಇಡೀ ಪೂರ್ತಿ ಟೌನ್ ಆ ಮ್ಯಾಪ್ ಅಲ್ಲೇ ಇರುತ್ತೆ. ಆ ಮ್ಯಾಪ್ ಅಲ್ಲಿ ಇಷ್ಟಕ್ಕೂ ಡಾಕ್ಟರ್ ಏಲನ್ ಎಲ್ಲಿದ್ದಾನೆ ಅಂತ ಮಾತ್ರ ಇವರಿಗೆ ಗೊತ್ತಾಗೋದಿಲ್ಲ.
ಇವ್ರು ಅನ್ಕೊಂಡಿರ್ತಾರೆ ಒಂದು ಮೆಡಿಕಲ್ ಇದ್ರಲ್ಲಿ ಇರ್ಬೋದು ಅಂತ. ಬಟ್ ಯಾರಿಗೂ ಸಹ ಅಷ್ಟೊಂದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ಈಗ ಮ್ಯಾಕ್ಸ್ ಕೂಡ ಹೇಳ್ತಾನೆ, ನೀನು ಒಬ್ಬಳನ್ನೇ ನಾನು ಕಾಡೊಳಗೆ ಕಳ್ಸೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಕ್ಲೋವರ್ ಎಷ್ಟು ಹೇಳಿದ್ರು ಕೂಡ ಅವಳು ಕೇಳ್ದಲೆ ನಾನು ಹೋಗೇ ಹೋಗ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಏಬಲ್ ಇದ್ದಂತವಳು ಸರಿ ನೀನು ಹೋಗು, ಯಾವ್ದಕ್ಕೂ ಕೂಡ ಹೆದರ್ಬೇಡ ಅಂತ ಹೇಳ್ಬಿಟ್ಟು ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಅವಾಗ ಮೇಘನ ಇದ್ದಂತವಳು ಬಂದು ಹೇಳ್ತಾಳೆ, ನಿಂಗೇನಾದ್ರು ಹುಚ್ಚಿದ್ರಿದ್ಯಾ, ಅಕಸ್ಮಾತ್ ಏನಾದ್ರು ಅವಳು ಸತ್ತೋದ್ರೆ ಅದು ನಮ್ಮ ತಲೆ ಮೇಲೆನೆ ಬರುತ್ತೆ, ಪಾಪ ಅವಳು ಕೂಡ ಅಂತ ಹೇಳ್ಬಿಟ್ಟು ಇವಳು ಕೂಡ ತುಂಬಾನೇ ಬೈತಾ ಇರ್ಬೇಕಾದ್ರೆ ನಮ್ಮ ಏಬಲ್ ಇದ್ದಂತವನು ಹೇಳ್ತಾ ಇದ್ದಾನೆ, ಅವಳು ಹೋಗಿ ಮೇಲೆ ನನ್ನ ಹುಡ್ಕೊಂಡು ಬರ್ತಾಳೆ, ನೀವ್ ಯಾಕೆ ಇಷ್ಟೊಂದು ತಲೆಯನ್ನ ಕೆಡ್ಸ್ಕೊಂತೀರಾ, ಬರ್ಲಿಲ್ಲ ಅಂದ್ರೆ ನಾವು ಸೇಫ್ ಆಗಿ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ನೈನ ಇದಂತವಳು ಏಬೆಲ್ಗೆ ಬಂದು ಹಿಂಗಡಿಂದ ಒಂದು ಕೊಡ್ಲಿಲಿ ಚುಚ್ಬಿಡ್ತಾಳೆ. ಹಿಂಗೆ ಚುಚ್ಚಾದ್ಮೇಲೆ ನೀವು ಹೋಗ್ಬಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವರಿಬ್ರು ಸಹ ಆಚೆಗೆ ಕಳಿಸ್ತಾಳೆ. ಹಿಂಗೇನೆ ಕ್ಲೋವರ್ ಕೂಡ ಹಿಂಗೇನೆ ಹುಡ್ಕೊಂಡ್ ಮ್ಯಾಲ್ವಿನ್ ಅಂತ ಬರ್ತಾನೆ ಇದ್ದಾಳೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಇವಳು ಕಾಡಿನ ಜನರು ಇಟ್ಟಿದ್ದಂತ ಒಂದು ಟ್ರ್ಯಾಪ್ಗೆ ಸಿಗಾಕೊಂಡ್ಮೇಲೆ ಅದನ್ನ ತುಂಬಾನೇ ಬಿಡ್ಸೋದಕ್ಕೆ ಟ್ರೈ ಅನ್ನ ಮಾಡ್ತಾಳೆ. ಅದಕ್ಕೆ ಚೈನ್ ಕಟ್ಟಿದ ಕಾರಣ ಅದು ಆಗ್ತಾನೆ ಇರೋದಿಲ್ಲ. ಯಾರೋ ಎಳಿತಾ ಇದಾರೆ ಆ ಚೈನ್ ಅನ್ನ. ಇವಳಿಗೆ ತುಂಬಾನೇ ಭಯ ಆಗ್ತಾ ಇದೆ ಯಾರು ಇರ್ಬೋದು ಅಂತ. ಹಿಂಗೇನೆ ಎಳಿತಾ ಇರ್ಬೇಕಾದ್ರೆ ಆ ಸಾಂಟಾ ಕ್ಲಾಸ್ ಇನ್ನು ಅರ್ಧ ಆಗಿದೆ ಅಷ್ಟೇನೆ. ಇಲ್ಲಿ ಏಬಲ್ನ ನಮ್ಮ ನಾಯಿನ ನೋಡ್ಕೊಂತ ಇದ್ದಾಳೆ, ನಿನ್ ಮೇಲೆ ನಂಗೆ ತುಂಬಾನೇ ಇಷ್ಟ, ನಾನು ನಿನ್ನ ಯಾವ್ದೇ ಕಾರಣಕ್ಕೂ ಬಿಟ್ಟಿ ಕೊಡೋದಿಲ್ಲ, ನಾನು ನಿನ್ನನ್ನ ಲವ್ ಅನ್ನ ಮಾಡ್ತಾ ಇದೀನಿ ಅಂತ ಅನ್ಕೊಂತ ಇದ್ದಾಳೆ. ಅದೇ ಟೈಮ್ಗೆ ಸೈಕೋ ಕಿಲ್ಲರ್ ಇದ್ದಂತವಳು ಬಂದ ಸಾಯಿಸ್ಬಿಡ್ತಾನೆ. ಇಲ್ಲಿ ಇವ್ರು ಕೂಡ ಇಬ್ರು ಕೂಡ ಹುಡ್ಕೊಂಡ್ ಬರ್ತಾ ಇದಾರೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಇವಳಿಗೆ ಯಾವ್ದೋ ಒಂದು ಟೌನ್ ಕಾಣಿಸುತ್ತೆ, ಅರ್ಧಂಬರ್ಧ ಮುಚ್ಚೋಗಿರುವಂತ ಮನೆಗಳು. ಯಾವ್ದು ಇದು ಟೌನ್ ಅಂತ ಇವ್ರು ಮುಂದಕ್ಕೆ ಬಂದಾಗ ಏನೋ ಒಂದು ಶಬ್ದ ಆದ ಕಾರಣ ಸುಮ್ನೆ ಸೈಡಿಗೆ ನಿಂತ್ಕೊಂಡಿರ್ತಾರೆ. ಆವಾಗ್ಲೇ ಬಂದು ವೆಂಡಿಗೋ ಕ್ರಿಯೇಚರ್ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುನ ಮಾಡುತ್ತೆ. ಇವ್ರು ಕೂಡ ತಪ್ಪಿಸ್ಕೊಂಡು ಓಡ್ ಬರ್ತಾ ಇರ್ಬೇಕಾದ್ರೆ ಮೇಘ್ನ ಇದ್ದಂತವಳು ಒಂದು ಗ್ಲಾಸ್ ನ ಮನೆ ಮೇಲೆ ಬೀಳ್ತಾಳೆ. ಹಿಂಗೇನೆ ಬಿದ್ದಿದ ತಕ್ಷಣ ಆ ಗ್ಲಾಸ್ ಕೂಡ ಹೊಡ್ಕೊಂಡು ಹೋಗೋದಕ್ಕೆ ಶುರುನ ಮಾಡ್ಕೊಳುತ್ತೆ. ಇದು ಮೇಘನ ಕೂಡ ಇದ್ದಂತವಳು ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಮ್ಯಾಕ್ಸ್ ನ ಕರೆದು ಹೆಲ್ಪ್ ಅನ್ನ ಕೇಳ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂಗೆ ಆ ಗ್ಲಾಸ್ ಪೂರ್ತಿಯಾಗಿ ಹೊಡ್ಕೊಂಡು ಕೆಳಕ್ಕೆ ಬೀಳ್ತಾಳೆ ಮೇಘ್ನ. ಹಿಂಗೇನೆ ಯಾವ್ದೋ ಒಂದು ಕ್ರಿಯೇಚರ್ ಬಂದು ಅವ್ರನ್ನ ಎಳ್ಕೊಂಡು ಹೋಗುತ್ತೆ. ಇದಾದ್ಮೇಲೆ ನಮ್ಮ ಮ್ಯಾಕ್ಸ್ ಇದ್ದ ಅಲ್ವಾ, ಅವನು ನಮ್ಮ ಕ್ಲೋವರ್ನ ಹುಡ್ಕೊಂಡು ಬರೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಅವಳು ಕೂಡ ಈಗ ತುಂಬಾನೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಹಿಂಗೇನೆ ನಮ್ಮ ಕ್ಲೋವರ್ನ ಹುಡ್ಕೊಂಡು ಬರ್ತಾನೆ. ಹಿಂಗೆ ಬಂದಾದ್ಮೇಲೆ ಆ ಸಿಗಾಕೊಂಡಿದ್ದಂತ ಟ್ರ್ಯಾಪ್ ಅನ್ನ ತೆಗೆದ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಮ್ಯಾಲಿನ್ ಬಂದು ನಿಂತ್ಕೊಂಡಿದ್ದಾಳೆ. ಅಂದಂಗೆ ಈಗ ಮ್ಯಾಲಿನ್ ಕೂಡ ಒಂದು ವೆಂಡಿಗೋ ಕ್ರಿಯೇಚರ್ ಆಗಿ ಬದಲಾಗಿದ್ದಾಳೆ. ಅದನ್ನ ನೋಡ್ತಾರಂತ ಕ್ಲೋವರ್ಗೆ ತುಂಬಾನೇ ಅಳು ಬರ್ತಾ ಇದೆ. ಅವಳು ಇವರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಮ್ಯಾಕ್ಸ್ ಇದ್ದಂತವನು ಅಲ್ಲೇ ಇದ್ದಂತ ಆ ಟ್ರ್ಯಾಪ್ ಅನ್ನ ತೆಗೆದು ಇವಳ ಮಗಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಇವರಿಬ್ರು ಕೂಡ ತಪ್ಪಿಸ್ಕೋತಾರೆ. ಹಿಂಗೇನೆ ತಪ್ಪಿಸ್ಕೊಂಡಾದ್ಮೇಲೆ ಮುಂದಕ್ಕೆ ಓಡಿ ಏನೋ ಬರ್ತಾರೆ. ಓಡಿ ಬಂದಾದ್ಮೇಲೆ ಒಂದು ಜಾಗಕ್ಕೆ ಕುತ್ಕೊಂಡು ಯೋಚನೆಯನ್ನ ಮಾಡ್ತಾರೆ ಕೂಡ. ಹಿಂಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ಕ್ಲೋವರ್ ಹೇಳ್ತಾಳೆ, ನೀನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ತಾನೆ, ನನ್ನ ಹತ್ರಕ್ಕೆ ಯಾಕೆ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಮ್ಯಾಕ್ಸ್ ಕೂಡ ಹೇಳ್ತಾನೆ, ನಾನು ನಿನ್ನನ್ನ ತುಂಬಾನೇ ಇಷ್ಟವನ್ನ ಪಡ್ತಾ ಇದ್ದೀನಿ, ನಿನ್ನನ್ನ ಬಿಟ್ಟು ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ, ಐ ಲವ್ ಯು ಅಂತ ಹೇಳ್ಬಿಟ್ಟು ಇಲ್ಲೇನೆ ಪ್ರಪೋಸ್ ಅನ್ನ ಮಾಡ್ತಾನೆ. ಅಷ್ಟಕ್ಕೂ ನಾವು ಈಗ ಸತ್ತೋದ್ರೆ ಮತ್ತೆ ಬದುಕೆ ಬದುಕ್ತೀವಿ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಕ್ಲೋವರ್ ಇದ್ದಂತವಳು ಅಲ್ಲೇ ಇದ್ದಂತ ಒಂದು ಗ್ಲಾಸ್ ಪೀಸ್ ಅನ್ನ ತಗೊಂಡು ಇನ್ನ ಕೈಯಾಗ ಕೊಡ್ತಾಳೆ. ಈಗ ನೀನು ನನ್ನನ್ನು ಸಾಯಿಸು ಆದಷ್ಟು ಬೇಗ, ನಾವು ಮತ್ತೆ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಏನನ್ನ ಮಾಡ್ಬೇಕು ಅಂತ ಬೇಗನೆ ಡಿಸ್ಕಷನ್ ಅನ್ನ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ಲಾನ್ ಅನ್ನ ಮಾಡೋಣ ಅಂತ. ಅದೇ ರೀತಿ ನಮಗ ಮ್ಯಾಕ್ಸ್ ಇದ್ದಂತ ತುಂಬಾನೇ ಕಷ್ಟವನ್ನ ಪಟ್ಟು ಅವಳ ಕತ್ತನ್ನ ಕುಯ್ದು ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಇವನು ಕೂಡ ಒಂದು ವೆಂಡಿಗೋ ಕ್ರಿಯೇಚರ್ ಇಂದ ಸತ್ತೋಗ್ತಾನೆ. ಈಗ ದಿಢೀರ್ ಅಂತ ಫ್ಲಾಶ್ ಬ್ಯಾಕಿಗೆ ಬರುತ್ತೆ. ಇಲ್ಲಿ ನಮ್ಮ ಮ್ಯಾಲ್ವಿನ್ ಮತ್ತೆ ಕ್ಲೋವರ್ ಇದ್ದಂತವ್ರು ಜಗಳವನ್ನ ಆಡ್ಕೊಂಡು ಮ್ಯಾಲ್ವಿನ್ ಇದ್ದಂತವ್ರು ನಾನು ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಯಾಕೆ ಅಂತಂದ್ರೆ ನನ್ಗೆ ಒಂದು ಹೊಸ ನಗರ, ಹೊಸ ಲೈಫ್ ಮತ್ತೆ ಹೊಸದಾಗಿ ಎಲ್ಲ ಕೂಡ ಹೊಸದಾಗಿ ಇರುವಂತ ಒಂದು ಪ್ರದೇಶಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ, ನನ್ನ ಯಾರು ಕೂಡ ಉಳ್ಕೊಂಡು ಬರ್ಬೇಡಿ ಅಂತ ಹೇಳ್ಬಿಟ್ಟು ಮೆಲ್ವಿನ್ ಅಲ್ಲಿಂದ ಹೊರಟೋಗ್ತಾಳೆ. ಹಂಗಾಗಿನೇ ಇವಳು ಇಲ್ಲಿ ಬಂದು ಸಿಗಾಕೊಂಡಿರೋದು. ಈಗ ನಮ್ಮ ಕ್ಲೋವರ್ ಇದ್ದಂತವಳು ಎಚ್ಚರವಾಗಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಮ್ಮ ಹತ್ರ ಒಂದು ದಾರಿ ಇದೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಏಬಲ್ ಇದ್ದಂತ ನನ್ನ ಬೆನ್ನಿಂದ ಏನಾದ್ರು ಆಗಿದ್ಯಾ ನೋಡು ಅಂತ ನೋಡಿದಾಗ ಅವನ ಬಾಡಿ ಹಿಂದೆ ತುಂಬಾನೇ ಮೂಳೆಗಳು ಆಚೆಗೆ ಬರ್ತಾ ಇದಾವೆ. ಅಂದಾಗೆ ಇವನು ಈಗ ವೆಂಡಿಗೋ ಕ್ರಿಯೇಚರ್ ಆಗಿ ಬದಲಾಗ್ತಾ ಇದ್ದಾನೆ. ಆದ್ರೆ ಅಲ್ಲಿ ಇದ್ದಂತ ಯಾರು ಕೂಡ ಇವನ್ಗೆ ಮೂಳೆಗಳು ಆಚೆಗೆ ಬಂದಿರುವಂತ ವಿಷಯವನ್ನ ಹೇಳಕ್ ಹೋಗೋದಿಲ್ಲ, ಮುಚ್ಚಿಡ್ತಾರೆ ಕೂಡ. ಅದಲ್ಲದೆ ನಾವು ಈಗ ಎಷ್ಟನ್ನೇ ನೈಟ್ ಕಳೀತಾ ಇದೀವಿ ಅಂತ ಬಂದು ಬುಕ್ ಅನ್ನ ನೋಡಿದ್ರೆ 13ನೇ ನೈಟ್ ಆಗ ಹೋಗ್ತಾ ಇದೆ. ಅಂದ್ರೆ ಈಗ ಇವರು ಅಟ್ ಪ್ರೆಸೆಂಟ್ ಅಲ್ಲಿ ಇರೋದು 13ನೇ ನೈಟ್. ಈ ನೈಟ್ ಏನಾದ್ರು ಇವರು ಸರ್ವೈವ್ ಆಗಿಲ್ಲ ಅಂದ್ರೆ ಇವರು ಇದಕ್ಕಿದ್ದಾಗೆ ವೆಂಡಿಗೋ ಕ್ರಿಯೇಚರ್ ಆಗಿ ಬದಲಾಗ್ತಾರೆ ಅನ್ನೋದು
ಅನ್ನೋದು ಕ್ಲೋವರ್ಗೆ ಗೊತ್ತಾಗುತ್ತೆ ಕೂಡ. ಹಿಂಗೇನೆ ಮುಂದೆ ಆಚೆಗೆ ಬಂದು ನೋಡಿದ್ರೆ ಇಲ್ಲಿ ತುಂಬಾನೇ ಮನೆಗಳು ಇದಾವೆ. ಈ ಕ್ಲೋವರ್ಗೆ ಗೊತ್ತಾಗುತ್ತೆ ನಾವು ಈಗ ಈ ಟೌನ್ಗೆನೆ ಸೇರ್ಪಡೆ ಆಗ್ತಾ ಇದೀವಿ, ಈಗ ತಪ್ಪಿಸ್ಕೊಳ್ಳೇಬೇಕು. ಈ ನೈಟ್ ನಾವೇನಾದ್ರು ತಪ್ಪಿಸ್ಕೊಂಡಿಲ್ಲ ಅಂದ್ರೆ ನಾವು ವೆಂಡಿಗೋ ಕ್ರಿಯೇಚರ್ ಆಗ್ತೀವಿ ಅಂತ. ಹಿಂಗೇನೆ ನೋಡ್ತಾ ಇರ್ಬೇಕಾದ್ರೆ ಮೇಘನ್ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾಳೆ. ಹಿಂಗೇನೆ ಇವ್ರಿಗೂ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ಏಬಲ್ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಿದ್ದಲ್ವಾ, ಆ ವಿಡಿಯೋನ ತೆಗೆದು ನೋಡ್ದಾಗ್ಲೇ ಗೊತ್ತಾಗೋದು ಇವರಿಗೆ ನಮ್ಮ ಕ್ಲೋವರ್ ಕೆನ್ನೆಯ ಒಳಗಡೆ ಒಂದು ಬೆಟ್ಟು ಇಷ್ಟು ತೂತಾಗ್ಬಿಟ್ಟಿದೆ. ಅದಲ್ಲದೆ ಯಾವುದೋ ಒಂದು ಹುಳ ಆಚೆಗೆ ಬರ್ತಾ ಇದೆ. ಇದನ್ನ ನೋಡಿ ಇವಳಿಗೆ ಶಾಕ್ ಆಗ್ತಾ ಇದೆ ಕೂಡ. ಅದಲ್ಲದೆ ನಮ್ಮ ಮ್ಯಾಕ್ಸ್ ಕೂಡ ಆ ಟ್ರ್ಯಾಪ್ ಒಳಗೆ ಸಿಗಾಕೊಂಡಿದ್ದಾರೆ. ಹಿಂಗೇನೆ ನಮ್ಮ ಕ್ಲೋವರ್ ಒಂದು ಇಂಡಿಗೋ ಕ್ರಿಯೇಚರ್ ಆಗಿ ಬದಲಾಗ್ತಿರೋದು ಆ ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಅದಲ್ಲದೆ ಮ್ಯಾಕ್ಸ್ ಮತ್ತೆ ಮೇಘನ ಇದೇ ರೀತಿಯ ಆ ವಿಡಿಯೋದೊಳಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಸಿಗಾಕೊಂಡಿರೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹಿಂಗೇನೆ ಇವರು ಕೂಡ ನೋಡ್ತಾ ಇರ್ಬೇಕಾದ್ರೆ ಅದೇ ಆ ಕ್ಯಾಶಿಯರ್ ಅಂದ್ರೆ ಡಾಕ್ಟರ್ ಏಲನ್ ಇಲ್ಲಿ ಹೋದ ಅಲ್ವಾ, ಹಂಗೇನೆ ಹೋಗಾದ್ಮೇಲೆ ಅವನ ಹಿಂದೆ ಮೇಘನ ಕೂಡ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನೀವ್ಯಾರು ಕೂಡ ಬರೋದಕ್ಕೆ ಹೋಗ್ಬಿಡಿ, ಹೇಗಾದ್ರು ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮುಂದಕ್ಕೆ ಬಂದು ಹೇಳಿ ಅವನ ಅಂದ್ರೆ ಕ್ಯಾಶಿಯರ್ ಹಿಂದೆನೆ ಅವಳು ಕೂಡ ಹೊರಟು ಹೋಗಿರ್ತಾಳೆ. ಈಗ ನಮ್ಮ ಕ್ಲೋವರ್ ಇದ್ದಂತವಳು ಹೇಳ್ತಾ ಇದ್ದಾಳೆ, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದೆ ನೀವೆಲ್ಲ ಇಲ್ಲಿ ಸಿಗಾಕೊಂಡಿದ್ದು ಅಂತ ಹೇಳ್ಬಿಟ್ಟು ಇವಳು ಕೂಡ ತುಂಬಾನೇ ಫೀಲಿಂಗ್ ಅನ್ನ ಮಾಡ್ಕೊಂಡು ನಾನು ಹೋಗಿ ಅವಳು ಎಲ್ಲಿಗೆ ಹೋದ್ಲು ಅಂತ ಹುಡ್ಕೊಂಡು ಬರ್ತೀನಿ, ನೀವೆಲ್ಲರೂ ಕೂಡ ಇಲ್ಲೇನೆ ಇರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಇದ್ದಂತ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಏಬಲ್ ಮತ್ತೆ ನೈನಾ ಬರೋದಿಲ್ಲ ಅಂತ ಹೇಳ್ತಾರೆ. ಹಿಂಗೇನೆ ನಮ್ಮ ಕ್ಲೋವರ್ ಇದ್ದಂತವಳು ಆ ಸಾಂಟಾ ಕ್ಲಾನ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಇಷ್ಟಕ್ಕೂ ಈ ಟೈಮ್ ಮುಗಿಯೋದ್ರೊಳಗೆ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ನಾವು ಕೂಡ ನಿನ್ ಜೊತೆ ಬರ್ತೀವಿ, ಅದು ಇಲ್ಲಿಂದ ನಾವು ಹೇಗಾದ್ರು ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈಗ ಓಡಾಡೋದಕ್ಕೆ ಶುರುವನ್ನ ಮಾಡ್ತಾರೆ. ಅಂದ್ರೆ ಮೇಘನ ಹೋಗಿದ್ಲು ಅಲ್ವಾ, ಅದೇ ಗುಹೆ ಒಳಗೆ ಇವರು ಕೂಡ ಬರ್ತಾರೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ತುಂಬಾನೇ ಕತ್ಲಾಗಿದೆ. ಅದಲ್ಲದೆ ಇದೊಂದು ಗುಹೆ ಕೂಡ. ಅದಲ್ಲದೆ ಹಿಂಗೇನೆ ಇವರು ಮುಂದೆ ಬಂದಾಗ ಇಲ್ಲಿ ಟೇಬಲ್ಗಳು ಏನೇನೋ ಇದಾವೆ ಅನ್ನಂಗೆ ನಮ್ಮ ಕ್ಲೋವರ್ಗೆ ಗೊತ್ತಾಗುತ್ತೆ ಇದೊಂದು ಮುಂಚೆ ಹಾಸ್ಪಿಟಲ್ ಆಗಿತ್ತು ಕೂಡ. ಇನ್ನು ಮುಂದೆ ಬರ್ತಾ ಇರ್ಬೇಕಾದ್ರೆ ಇವರಿಗೆ ಒಂದು ವೆಂಡಿಗೋ ಕ್ರಿಯೇಚರ್ ಕೂಡ ಕಾಣಿಸುತ್ತೆ. ಹಿಂಗೇನೆ ಅದು ಕೂಡ ಇವ್ರನ್ನ ಬಿಡೋದೇ ಇಲ್ಲ, ಅಟ್ಟಾಡ್ಸ್ಕೊಂಡು ತಿಂದು ಸಾಯಿಸೋದಕ್ಕೆ ಬಂದಾಗ ಇವರು ಕೂಡ ತುಂಬಾನೇ ಹರಸಾಹಸವನ್ನ ಮಾಡ್ಕೊಂಡು ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಇನ್ನೊಂದು ರೂಮ್ಗೆ ಬರ್ತಾರೆ. ಹಿಂಗೇನೆ ರೂಮ್ಗೆ ಬಂದಾಗ ಇವ್ರಿಗೆ ಇನ್ನೊಂದು ಶಾಕ್ ಕಾದಿರುತ್ತೆ. ಅದೇನಪ್ಪಾ ಅಂದ್ರೆ ಇಲ್ಲಿ ಸೈಕೋ ಕಿಲ್ಲರ್ ಅಟ್ಯಾಕ್ ಅನ್ನ ಮಾಡಿರ್ತಾನೆ. ಈಗ ನಮ್ಮ ಮ್ಯಾಕ್ಸ್ ಮತ್ತೆ ನೈನಾ ಏವಲ್ ಇದ್ದಂತವ್ರು ಹೇಳ್ತಾರೆ, ಕ್ಲೋವರ್ ನೀನ್ ಹೋಗ್ಬಿಟ್ಟು ಮೇಘನನ್ನ ಹೇಗಾದ್ರು ಮಾಡಿ ಹುಡ್ಕೋ, ನಿನ್ನ ಅಮ್ಮ ಬಗ್ಗೆ ಯೋಚನೆ ಮಾಡ್ಬೇಡ, ನಾವು ಹೇಗಾದ್ರು ಮಾಡಿ ತಪ್ಪಿಸ್ಕೊಂಡು ಬರ್ತೀವಿ, ನೀನ್ ಇಲ್ಲಿಂದ ಮೊದ್ಲು ಹೋಗು ಅಂತ ಹೇಳ್ಬಿಟ್ಟು ಕ್ಲೋವರ್ನ ಅಲ್ಲಿಂದ ಮುಂದಕ್ಕೆ ಕಳಿಸ್ತಾರೆ. ಇವಳು ಕೂಡ ಹಿಂಗಿನ ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ಇವಳಿಗೆ ತುಂಬಾನೇ ವಿಚಿತ್ರವಾಗಿರುವಂತ ಐಟಮ್ಸ್ ಎಲ್ಲ ಕಾಣಿಸ್ತಾ ಇರ್ಬೇಕಾದ್ರೆ ಮೇಲ್ವಿನ್ ಕೂಡ ಕಾಣಿಸ್ತಾಳೆ. ಹಿಂಗೇನೆ ಅವಳು ವಿಂಡೋ ಕ್ರಿಯೇಚರ್ ಆಗಿರೋ ಕಾರಣ ಇವಳು ತಂಗಿ ಅಂತ ಗೊತ್ತಾಗ್ದಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕ್ಲೋವರ್ ಇದ್ದಂತವಳು ಅವಳನ್ನ ತಳ್ಳಿ ಅವಳ ಹೊಟ್ಟೆಗೆ ಚಾಕುವನ್ನ ಚುಚ್ಚಿ ಅಲ್ಲೇನೆ ಸಾಯಿಸ್ತಾಳೆ. ಇವಳಿಗೆ ತುಂಬಾನೇ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಇವರು ಕೂಡ ಈ ಸೈಕೋ ಕಿಲ್ಲರ್ ಜೊತೆ ತುಂಬಾನೇ ಹೊಡೆದಾಟವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೇನೆ ಹೊಡೆದಾಡ್ತಾ ನಮ್ಮ ಮ್ಯಾಕ್ಸ್ ಇದ್ದಂತವನು ಆ ಸೈಕೋ ಕಿಲ್ಲರ್ ತಲೆನ ಚಚ್ಚಿ ಅಲ್ಲೇನೆ ಸಾಯಿಸ್ಬಿಡ್ತಾನೆ. ಈಗ ಸೈಕೋ ಕಿಲ್ಲರ್ ಕಾಟ ಇರೋದಿಲ್ಲ, ಇನ್ನೇನು ಸಾಂಟಾ ಕ್ಲಾಕ್ ಕೂಡ ಮುಗಿಯೋ ಹಂತದಲ್ಲಿ ಇದೆ ಕೂಡ. ಹಿಂಗೇನೆ ಕ್ಲೋವರ್ ಕೂಡ ಮುಂದಕ್ಕೆ ಬಂದಾಗ ಇಲ್ಲಿ ನಮ್ಗೆ ಡಾಕ್ಟರ್ ಏಲನ್ ಅವರ ಕ್ಲಿನಿಕ್ ಕಾಣಿಸುತ್ತೆ. ಇಲ್ಲಿ ತುಂಬಾನೇ ರಕ್ತಗಳು ತುಂಬಾನೇ ಸೋರಿ ಹೋಗ್ಬಿಟ್ಟಿದಾವೆ, ತುಂಬಾನೇ ರಕ್ತ ಪಾತನೆ ನಡೆದೋಗಿದೆ. ಅದಲ್ಲದೆ ಇದು ತುಂಬಾನೇ ಮುಚ್ಚಿ ತುಂಬಾನೇ ಹಳೆಯ ವರ್ಷ ಆಗಿದೆ ಕೂಡ. ಹಂಗೇನೆ ಇವಳು ಮುಂದೆ ಬಂದಾಗ ಇವಳಿಗೆ ಒಂದು ಸೌಂಡ್ ಕೇಳಿದ ಕಾರಣ ಒಂದು ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಮೇಘನನ್ನ ಕಟ್ ಹಾಕ್ಬಿಟ್ಟಿರ್ತಾನೆ. ಅದಲ್ಲದೆ ಒಂದು ವಿಂಡಿಗೋ ಕ್ರಿಯೇಚರ್ನು ಕೂಡ ಅಲ್ಲೇನೆ ಬಿಟ್ಬಿಟ್ಟಿರ್ತಾನೆ. ಅದು ಚೈನ್ ಹಾಕಿದ ಕಾರಣ ಇವಳನ್ನ ಕಚ್ಚೋದಕ್ಕೆ ಆಗ್ತಾನೆ ಇರೋದಿಲ್ಲ. ಒಳಗೆ ಹೋಗ್ಬೇಕು ಅಂದ್ರೆ ಡೋರ್ ಲಾಕ್ ಆಗಿರುತ್ತೆ, ಕೀ ಕೂಡ ಇರೋದಿಲ್ಲ. ಹಿಂಗೇನೆ ಇವಳು ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇರುವಂತ ಇದ್ದಂತ ಒಂದು ಚೇಂಬರ್ಗೆ ಬಂದಾಗ ನಮ್ಮ ಕ್ಲೋವರ್ಗೆ ಇಲ್ಲಿ ಮಿಸ್ ಆದಂತ ಪಾರ್ಟಿಸಿಪೆಂಟ್ ಗಳ ಲಿಸ್ಟ್ ಇಲ್ಲಿರುತ್ತೆ. ಅದಲ್ಲದೆ ಕ್ಲೋವರ್ ಹಿಂಗೆ ಇಲ್ಲಿ ಬಂದಿರುವಂತ ಜನಗಳದ್ದು ಕೂಡ ಇರುತ್ತೆ. ಅಂದಾಗೆ ಇವ್ರು ಇದ್ರು ಅಲ್ವಾ ಮನೆ, ಆ ಮನೆಯಲ್ಲಿ ತುಂಬಾನೇ ಸೀಕ್ರೆಟ್ ಆದಂತ ಟಿವಿಗಳು ಕೂಡ ಇರ್ತವೆ. ಈಗ ನಮ್ಮ ಇಲ್ಲಿ ಕೂಡ ಬಂದು ಹೇಳ್ತಾನೆ, ಓ ಬಂದ್ಬಿಟ್ಯಾ, ನಿಂಗೆ ಆಶ್ಚರ್ಯ ಆಗಿರ್ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಕುಡಿತಾ ಇದ್ದ ಕಪ್ ಟೀನ ಅಲ್ಲೇನೆ ಇಡ್ತಾನೆ. ಅದಾದ್ಮೇಲೆ ನಮ್ಮ ಕ್ಲೋವರ್ಗೆ ಹೇಳೋದಕ್ಕೆ ಶುರುವನ್ನ ಮಾಡ್ತಾನೆ, ನಾನು ತುಂಬಾನೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡೆ. ಈ ತರ ಮಾಡ್ತಾನೆ ನನಗೆ ಅದ್ಭುತವಾದಂತ ರಿಸಲ್ಟ್ ಗಳು ಬರೋದಕ್ಕೆ ಶುರುವಾದ ಕೂಡ. ಇಲ್ಲಿ ನೋಡೋ ಇಷ್ಟೊಂದು ಜನನ ನಾನು ಈ ತರ ಒಂದು ರೇರ್ ರಿಸರ್ಚ್ ಅನ್ನ ಮಾಡಿದೀನಿ ಅಂದ್ರೆ ನನ್ಗೆ ಎಷ್ಟು ಧೈರ್ಯ ಇರಬಹುದು. ನೀವು ಮಾತ್ರ ಇಲ್ಲಿ ತನಕನೇ ಬಂದಿರೋದು, ಬೇರೆ ಯಾರು ಕೂಡ ಇಲ್ಲಿ ತನಕ ಬಂದೇ ಇರ್ಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕಪ್ ಕಾಫಿನ ಅಲ್ಲೇ ಇಟ್ಟಿದ್ದ ಅಲ್ವಾ ನಮ್ಮ ಕ್ಲೋವರ್ ಇದ್ದಂತವಳು ಮೇಲೆ ಅನಿತಾ ಇದ್ದಂತ ಆ ನೀರಿಗೆ ಆ
ಕಪ್ಪನ್ನ ಹಿಡಿದು ಬಿಡ್ತಾಳೆ. ಅದು ಕೂಡ ಹಂಗೇನೆ ಬಂದು ಆ ನೀರು ಆ ಕಪ್ಪೊಳಗೆ ಬಿದ್ದಾದ್ಮೇಲೆ ನಮ್ಮ ಇಲ್ಲಿದ್ದಂಥವನು ಆ ಕಪ್ ಕಾಫಿನ ಕುಡಿತಾನೆ. ಹಿಂಗೇನೆ ಕುಡಿತಾ ಇರ್ಬೇಕಾದ್ರೆ ಇವನು ಕೂಡ ಬಾಡಿಲಿ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ಹಿಂಗೇನೆ ಬಾಡಿಲಿ ತುಂಬಾನೇ ವಿಚಿತ್ರವಾದಂತ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಅವನು ಕೂಡ ಬರ್ಸ್ಟ್ ಆಗಿ ಸತ್ತೋಗ್ಬಿಡ್ತಾನೆ. ಹಿಂಗೇನೆ ಎಲ್ಲದು ಮುಗೀತು ಅಂತ ಹೇಳ್ಬಿಟ್ಟು ನಮ್ಮ ಕ್ಲೋವರ್ ಇದ್ದಂಥವಳು ಅವನ ಹತ್ರ ಇದ್ದಂತ ಒಂದು ಕೀಯನ್ನ ತಗೊಂಡು ಮೇಘನನ್ನ ಬಿಡಿಸೋದಕ್ಕೆ ಬರ್ತಾಳೆ. ಹಿಂಗೇನೆ ಬಿಡಿಸ್ತಾಳೆ ಕೂಡ. ಬಿಡಿಸಾದ್ಮೇಲೆ ಆ ವೆಂಡಿಯೋ ಕ್ರಿಯೇಚರ್ ಇದ್ದಂಥದ್ದು ಇನ್ನೇನು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕು. ಅಷ್ಟೊತ್ತಿಗೆ ನಮ್ಮ ಮೇಘನ ಕ್ಲೋವರ್ ಇದ್ದಂಥವಳು ಬಿಡಿಸ್ಕೊಂಡು ಆಚೆಗೆ ಕರ್ಕೊಂಡು ಬರ್ತಾಳೆ. ಹಿಂಗೆ ಬಂದಾದ್ಮೇಲೆ ಇವರು ಕೂಡ ಈಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಹಿಂಗೆ ತಪ್ಪಿಸ್ಕೋಬೇಕು ಅಂದ್ರೆ ಆ ಟೈಮ್ ಮುಗಿಯೋದ್ರೊಳಗೆ ಇಲ್ಲಿಂದ ಆಚೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವರು ಓಡೋದಕ್ಕೆ ಶುರುವನ್ನ ಮಾಡ್ತಾರೆ. ಇವರು ಓಡ್ತಾ ಇರುವಂತ ಜಾಗ ಏನು ಕಮ್ಮಿ ರಿಸ್ಕ್ ಅಲ್ಲಿ ಇರೋದಿಲ್ಲ. ತುಂಬಾನೇ ಟೆರಿಫಿಕ್ ಆಗಿ ತುಂಬಾನೇ ಭಯಾನಕರವಾಗಿ ಇರುತ್ತೆ. ಆದ್ರೂ ಕೂಡ ಹೇಗೋ ಮಾಡ್ಕೊಂಡು ಎಲ್ಲರೂ ಕೂಡ ಆಚೆಗೆ ಬಂದು ತಲುಪ್ತಾರೆ. ವೆಂಡಿಗೋ ಕ್ರಿಯೇಚರ್ಗೆ ಇನ್ನೇನು ಸಿಕ್ಕಾಕೊಂಡ್ಬಿಟ್ಲು ನಮ್ಮ ಕ್ಲೋವರ್ ಅನ್ನೋಷ್ಟರಲ್ಲಿ ಅಷ್ಟೊತ್ತಿಗೆ ನಮ್ಮ ಮ್ಯಾಕ್ಸ್ ಮತ್ತೆ ಅವರ ಟೀಮ್ ಇದ್ದಂಥವ್ರು ಮೇಲ್ಗಡೆಯಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದು ಆಚೆಗೆ ಅವಳನ್ನ ಎಳ್ಕೊಂಡು ಬಿಡ್ತಾಳೆ. ಅದೇ ಟೈಮ್ಗೆ ಬೆಳಕು ಕೂಡ ಆಗೋಗ್ಬಿಡುತ್ತೆ, ಬೆಳಕು ಹರಿಯುತ್ತೆ. ಈಗ ಇವರು ಸರಳವಾಗಿ ಉಳ್ಕೊಂಡಿದ್ದಾರೆ. ಸುತ್ತ ಬರ್ತಾ ಇದ್ದಂತ ಮಳೆ ಕೂಡ ನಿಂತು ಹೋಗಿದೆ. ಅದರಲ್ಲೆಲ್ಲ ಕಾರು ಕೂಡ ಅಲ್ಲೇ ಇದ್ದ ಕಾರಣ ಏಬಲ್ ಆಲ್ರೆಡಿ ನಾನು ಹೊರಟಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರ ಫ್ರೆಂಡ್ಸ್ ಜೊತೆಗೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈಗ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹಿಂಗೇನು ಮುಗಿಯುತ್ತಾ ಇರ್ಬೇಕಾದ್ರೆ ನಮಗೆ ಕೊನೆ ಸೀನಲ್ಲಿ ತೋರಿಸ್ತಾರೆ. ಇಲ್ಲಿ CCTV ತೋರಿಸ್ತಾ ಇದ್ರು ಅಲ್ವಾ, ಆ CCTV ಫುಟೇಜ್ ಇದ್ದಕ್ಕಿದ್ದಾಗೆ ಬೇರೆ ಕಡೆಗೆ ಲೊಕೇಶನ್ ಶಿಫ್ಟ್ ಆಗುತ್ತೆ. ಅಂದಂಗೆ ಮೂವಿ ಇಲ್ಲಿಗೆ ಮುಗ್ದಿಲ್ಲ. ಇನ್ನು ನಮಗೆ ಏನನ್ನು ಇವರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದಂಗೆ ಡಾಕ್ಟರ್ ಏಲನ್ ಇನ್ನೂ ಕೂಡ ಸತ್ತಿಲ್ಲ, ಅವನು ಇನ್ನೂ ಕೂಡ ಬದುಕೇ ಇದ್ದಾನೆ. ನಂಗೆ ನಮ್ಮ ಡಾಕ್ಟರ್ ಏಲನ್ ಇನ್ನೂ ಏನು ಸತ್ತೋಗಿಲ್ಲ, ಅದು ಫುಟೇಜ್ ಮೂಲಕ ತಿಳ್ಕೊಬಹುದು ನಾವು. ನಂಗೆ ಈಗ ಲೊಕೇಶನ್ ಕೂಡ ಚೇಂಜ್ ಆಗಿದೆ. ಈಗ ನಮ್ಮ ಡಾಕ್ಟರ್ ಏಲನ್ ಏನನ್ನ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ನಮಗೂ ಸಹ ಗೊತ್ತಿಲ್ಲ. ಏನಾದ್ರೂ ನೆಕ್ಸ್ಟ್ ಪಾರ್ಟ್ ಬರ್ಬೋದು. ಅಂದಂಗೆ ನಿಮಗೇನಾದ್ರೂ ಈ ಮೂವಿ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ಏನಿದೆ ಇಂಥದ್ದೇ ಒಂದು ಬ್ಯೂಟಿಫುಲ್ ಮಾರ್ಬಲಸ್ ಆದಂತ ಒಂದು ಮೂವಿಯ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟಿಲ್ ವಾಚಿಂಗ್ ಮೋ ಮ್ಯಾಜಿಕ್.